ಹೆಚ್ಚಿಗೆ ಕೇಳಿದ್ರೆ ನಾನು ಹೆಚ್ಚಿಗೆ ಕೇಳಿದ್ರು ಪಿ ಸಿ ಕೇಳಿದ್ರಲ್ಲ ಯಾವ ಎಕ್ಸಾಮ್ ಕೇಳಿದ್ರು ಹೆಚ್ಚಿಗೆದಾಗ ಕೇಳಿದ್ರಲ್ಲ ಬರ್ದಿರೋ ಇಲ್ಲ ಮತ್ತು ನನಗೆ ನೀವು ಎಕ್ಸಾಮ್ ಬರ್ದಾಗ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಹೆಂಗೆ ಹರ್ಮುಜ್ ಜಲಸಂಧಿ ಬಗ್ಗೆ ಕೇಳಿದ ಯಾಕಂತಂದ್ರೆ ಇಲ್ಲಿ ಎಕ್ಸಾಮ್ಗಳಿಗೆ ಈ ಒಂದು ಟಾಪಿಕ್ ಮ್ಯಾಗ ಪದೇ ಪದೇ ಕ್ವಶನ್ಸ್ಗಳು ಬರ್ತಾವೆ ಸರ್ ಏನು ಯಾಕೆ ಇಂಪಾರ್ಟೆಂಟ್ ಅಂತಂದಾಗ ನೋಡಿ ಜಲಸಂಧಿ ಅಂತ ಕರಿತೀವಿ ಏನಂತ ಕರಿತೀವಿ ಜಲಸಂಧಿ ಜಲ ಅಂದ್ರೆ ಏನ್ರಿ ನೀರು ಸಂಧಿ ಅಂದ್ರೆ ಏನು ಒಂದು ಸಣ್ಣದಾದ ಕಿರಿದಾದ ಭಾಗ ಮುಖಾಂತರ ಹರಿದು ಹೋಗುವಂಥದ್ದು ಅಂದ್ರೆ ಎರಡೂ ಸಮುದ್ರಗಳು ಎರಡು ಭೂಭಾಗಗಳು ಜಲಭಾಗ ಮತ್ತು ಭೂಭಾಗ ಮಧ್ಯದಲ್ಲಿ ಕಿರಿದಾದ ಜಲಭಾಗ ಹೋಗ್ತಾ ಇದೆಯಲ್ಲ ಆ ಕಿರಿದಾದ ಜಲಭಾಗಕ್ಕೆ ನಾವೇನು ಕರಿತೀವಿ ಸಂಧಿ ಜಲಸಂಧಿ ಅಂತ ಕರಿತೀವಿ ಎರಡು ಸಮುದ್ರಗಳು ಮತ್ತು ಭೂಭಾಗಗಳ ಮಧ್ಯದಲ್ಲಿ ಹಂಚಿಕೊಂಡು ಹೋಗಿರುವ ಕಿರಿದಾದ ಒಂದು ಭಾಗಕ್ಕೆ ನಾವೇನು ಕರಿತೀವಿ ಜಲಸಂಧಿ ಅಂತ ಕರಿತೀವಿ ಸರ್ ಯಾಕೆ ಜಲಸಂಧಿ ಬೇಕು ನಮಗೆ ಯಾಕೆ ಇಂಪಾರ್ಟೆಂಟು ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಜಲಸಂಧಿ ಬಗ್ಗೆ ಪದೇ ಪದೇ ಕೇಳ್ತಾ ಅಂದ್ರೆ ಇಡೀ ವಿಶ್ವನೇ ನೆಂಬಿದ್ದು ಎದ್ರ ಮ್ಯಾಗ ಅಂದ್ರೆ ಜಲಸಂಧಿ ಮ್ಯಾಗ ಯಾಕೆ ಸರ್ ಇಂಥ ಇದು ವಿಶ್ವ ನೆಂಬೈತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಪೆಕ್ ರಾಷ್ಟ್ರ ಅಂತ ತಿಳ್ಕೊರಿ ಒಪೆಕ್ ರಾಷ್ಟ್ರ ಎಲ್ಲ ಅಂದ್ರೆ ತೈಲ ಉತ್ಪಾದನೆ ಮಾಡುವ ಕಂಟ್ರಿಗಳು ಪೆಟ್ರೋಲಿಯಂ ಉತ್ಪಾದನೆ ಮಾಡುವ ಕಂಟ್ರಿಗಳು ಗ್ಯಾಸ್ ಉತ್ಪಾದನೆ ಮಾಡುವ ಕಂಟ್ರಿಗಳು ನೈಸರ್ಗಿಕ ಹಲವಾರು ಖನಿಜಗಳು ಅಲ್ಲಿದ್ದು ನಾವೇನು ಮಾಡ್ತೀವಿ ರಫ್ತುಗಳು ಮಾಡ್ಕೋತೀವಿ ಹಾಗಾದ್ರೆ ರಫ್ತು ಮಾಡ್ಕೋಬೇಕಾದ್ರೆ ನಾವು ಯಾವ್ದ್ರ ಮುಖಾಂತರ ಮಾಡ್ತೀವಿ ಹೋಗಿ ಸ್ಕೂಟಿ ತೊಗೊಂಡು ಹೋಗಿ ಹಾಕೊಂಡ್ ಬರೋಕ್ಕಾಗತ್ತಾ ಬರಲ್ಲ ಹಾಗಾಗಿ ದೇಶಗಳ ಮಧ್ಯೆ ಜಾಗತಿಕ ವ್ಯಾಪಾರದ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಜಲಸಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾ ಯಾಕಂದ್ರೆ ಜಲಸಂಧಿ ಬಗ್ಗೆ ನಿಮ್ಗೆ ಎಚ್ ಕೆ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಯಾಕೆ ಕೇಳಿದ್ದಾರೆ ಹೇಳಿ ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿತ್ತದು ಆಗ ಇಲ್ಲಿರುವ ಎಷ್ಟು ಜಲಸಂಧಿಗಳದಾವು ಎಲ್ಲ ಕರೆಂಟ್ ಅಫೇರ್ಸ್ಗೆ ಒಂದು ಬಿಟ್ಟು ಇನ್ನೊಂದು ಏನಾದ್ರೆ ಒಂದು ತಿಂಗಳು 2 ತಿಂಗಳ ಇನ್ನೊಂದು ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರುತ್ತೆ ಹಾಗಾಗಿ ಇದು ಪ್ರಜಾವಾಣಿಯಲ್ಲಿ ಬಂದಂಥ ಆರ್ಟಿಕಲು ಹಾಗಾಗಿ ಎಲ್ಲ ಜಲಸಂಧಿಗಳು ಅದಕ್ಕೆ ಸಂಬಂಧಪಟ್ಟ ಇಂಧನ ಆಗಿರ್ಬೋದು ಅನಿಲ್ ಆಗಿರ್ಬೋದು ಸರಕು ಸಾಗಾಣಿಕೆಯಲ್ಲಿ ಹಲವಾರು ಜಲಮಾರ್ಗಗಳಲ್ಲಿ ನಿರ್ಣಾಯಕವನ್ನು ಮಾಡುವಂಥ ಒಂದು ಕೆಲಸ ಏನಪ್ಪ ಅಂದ್ರೆ ಜಲಸಂಧಿ ಮುಖಾಂತರ ಮಾಡ್ತೀವಿ ನಾವು ಆಮದು ಮಾಡ್ಕೋಬಹುದು ರಫ್ತು ಮಾಡ್ಕೋಬಹುದು ಹೌದಾ ಸೊ ನಮ್ದು ಇಲ್ಲಿ ಏನೋ ಬೆಂಗಳೂರಲ್ಲಿ ಉತ್ಪಾದನೆ ಮಾಡ್ತೀವಿಪ್ಪ ಅಂತಂದಾಗ ಅದು ಬೇರೆ ಬೇರೆ ದೇಶಗಳಲ್ಲಿ ಕಳಿಸ್ಬೋದು ಬೇರೆ ದೇಶದಿಂದ ನಾವು ತಗೋಬಹುದು ದೇಶ ಇಂಟರ್ನ್ಯಾಷನಲ್ ಮುಖಾಂತರ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನಾದ್ರೂ ಮಾಡ್ಬೇಕಾದ್ರೆ ಜಲಸಂಧಿ ಮುಖಾಂತರ ಮಾಡ್ತೀವಿ ಅಲ್ಲಿ ಜಲಸಂಧಿ ಅಂತ 2 ಸಮುದ್ರಗಳು ಇರ್ತಾವು ಮಧ್ಯದಲ್ಲಿ ಒಂದು ಭೂಭಾಗ ಸೊ 2 ಭೂಭಾಗ 2 ಜಲಸಂಧಿ ಮಧ್ಯದಲ್ಲಿ ಹರಿದು ಹೋಗುವಂಥ ಒಂದು ಕೊಂಡಿಗೆ ಏನು ಕರಿತೀವಿ ಜಲಸಂಧಿ ಅದು ಜಾಗತಿಕ ವ್ಯಾಪಾರಕ್ಕೆ ಒಂದು ಕೊಂಡಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವ್ಯಾಪಾರ ಮಾಡಬೇಕಲ್ರಿ ಆ ವ್ಯಾಪಾರ ಮಾಡಬೇಕಾದ್ರೆ ಇದು ಕೊಂಡಿಯ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಹಲವಾರು ಜಲಸಂಧಿಗಳಿದಾವೆ ಅದರಲ್ಲಿ ಕೆಲವೊಂದು ಜಲಸಂಧಿಗಳು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಹೌದಾ ಕೆಲವು ಜಲಸಂಧಿಗಳು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಅಂತ ಯಾವಪ್ಪ ಜಲಸಂಧಿ ಅಂತಂದಾಗ ನೋಡ್ರಿ ಇಲ್ಲಿ ಕೆಲವಷ್ಟು ಜಲಸಂಧಿಗಳು ನಿಮ್ಮ ಮುಂದೆ ಕಾಣ್ತಾ ಇದೆ ಸರ್ ಇಲ್ಲಿ ನೋಡ್ರಿ ಜಲಸಂಧಿಗಳು ಅಂತಂದಾಗ ನಿಮಗೆ ಸಹಜವಾಗಿ ಕಾಣುತ್ತೆ ಪ್ರಪಂಚದಲ್ಲಿರುವ 7 ಖಂಡಗಳು ಅಂತ ಕರಿತೀವಿ ಹೌದಲ್ರಿ ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ಒಂದೇದು ಯಾವ್ದು ರೀ ಏಷ್ಯಾ ಖಂಡ ಇನ್ನೊಂದು ಯಾವುದು ಯುರೋಪ್ ಖಂಡ ಇದೆ ಇದು ಆಫ್ರಿಕಾ ಇದೆ ಇದು ಉತ್ತರ ಅಮೇರಿಕಾ ಇದೆ ಹೌದಾ ಇದು ಯಾವ್ದ್ರಿ ದಕ್ಷಿಣ ಅಮೇರಿಕಾ ಇದೆ ಇದು ಯಾವುದು ಅಂಟಾರ್ಟಿಕ್ ಕೆಳಗಡೆ ಇದೆ ಬಿಟ್ಬಿಡಿ ಇದು ಆಸ್ಟ್ರೇಲಿಯಾ ಖಂಡಗಳಿದಾವೆ ಓಕೆ ಹೀಗೆ ಪ್ರಪಂಚದಲ್ಲಿರುವ 7 ಖಂಡಗಳು ನಿಮ್ಮ ಮುಂದೆ ಕಾಣ್ತಾ ಇದೆ ಈ ಪ್ರಪಂಚದಲ್ಲಿ 7 ಖಂಡಗಳು 5 ಮಹಾಸಾಗರಗಳು ನಿಮ್ಮ ಮುಂದೆ ಕಾಣ್ತಾ ಇದೆ ಏನು ಕಾಣ್ತಾ ಇದ್ರಿ 5 ಮಹಾಸಾಗರಗಳು ಏನು ಕಾಣ್ತಾ ಇದ್ರಿ 5 ಮಹಾಸಾಗರಗಳು ನಿಮ್ಮ ಮುಂದೆ ಕಾಣ್ತಾ ಇದೆ ಆದರೆ ನೋಡಬೇಕು ಇದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಬಂತಂದ್ರೆ ಹರ್ಮುಜ್ ಜಲಸಂಧಿ ಬಗ್ಗೆ ವಾದ ನಡೆದ ಸಂದರ್ಭದಲ್ಲಿ ಎಲ್ಲ ಜಲಸಂಧಿ ಬಗ್ಗೆ ಒಂದು ಕಡೆ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ರು ಆ ಒಂದು PDF ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ಒಂದು ಕ್ಲಾಸ್ ಮಾಡಬೇಕು ಹುಡುಗರಿಗೆ ಯಾಕೆ ಹರ್ಮುಜ್ ಜಲಸಂಧಿ ಬಗ್ಗೆ ಎಕ್ಸಾಮ್ ಕೇಳಿದ್ದಾರೆ ಹೌದಾ ಮೊನ್ನೆ ಪೂನಮ್ ಉತ್ತರ ಅಮೆರಿಕಾ ದಕ್ಷಿಣ ಅಮೆರಿಕಾದಲ್ಲಿ ವಾದ ಪೂನಮ್ ಕಾಲುವೆ ಅದನ್ನು ಕೂಡ ಬರ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ ಹೀಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಹಲವಾರು ಎಕ್ಸಾಮ್ಗಳಲ್ಲಿ ಪದೇ ಪದೇ ಕ್ವಶನ್ಸ್ಗಳು ಬರುವುದರಿಂದ ಸ್ವಲ್ಪ ಇದರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು ಅರ್ಥ ಆಯ್ತಾ ಹಾಗಾದ್ರೆ ಈ ಪ್ರಪಂಚದಲ್ಲಿರುವ 7 ಖಂಡಗಳದಾವು ಈ 7 ಖಂಡಗಳಲ್ಲಿ ನಿಮಗೇನಪ್ಪ ಅಂತಂದಾಗ ನಿಮಗೆ ಯಾವ್ಯಾವ ಜಲಸಂಧಿಗಳು ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ಇರುವಂಥ ಸುಮಾರು ಒಂದು 13-14 ಜಲಸಂಧಿಗಳು ಕಾಣ್ತಾ ಇದೆ ಹೌದಾ ಸರ್ ಈಗ ಇಲ್ಲಿ ನೋಡಿ ಫಸ್ಟ್ ಒಂದನೇದ್ದು ಅಂತ ಕರಿತೀವಿ ಒಂದನೇದು ಯಾವುದು ಜಲಸಂಧಿ ಅಂತ ಕರಿತೀವಿ ಹೌದಾ ಒಂದನೇದು ಯಾವ ಜಲಸಂಧಿ ಅಂತಂದ್ರೆ ಒಂದು ಮಲಕ್ ಜಲಸಂಧಿ ಅಂತ ಕರಿತೀವಿ ಹೌದಾ ಒಂದನೇದು ನೋಡಿ ಇಲ್ಲಿ ನೇರವಾಗಿ ಬರುತ್ತೆ ಒಂದನೇದು ಯಾವ ಜಲಸಂಧಿ ಅಂತ ಕರೀತಾರೆ ಯಾವ್ದ್ರಿ ಒಂದನೇದು ಮಲಕ್ ಜಲಸಂಧಿ ಯಾವುದು ಅದರ ಬಗ್ಗೆ ಸ್ಟಡಿ ಮಾಡೋಣ ಒಂದದ್ದು ಮಲಾಕ್ ಜಲಸಂಧಿ ಅಂತ ಕರಿತೀವಿ ಎರಡನೇದು ಯಾವುದಪ್ಪ ಅಂತಂದ್ರೆ ಸಿಂಗಾಪುರ್ ಜಲಸಂಧಿ ಅಂತ ಕರಿತೀವಿ ಯಾವ್ದ್ರಿ ಸಿಂಗಾಪುರ್ ಜಲಸಂಧಿ ಒಂದನೇದು
ಒಂದನೇದು ಯಾವುದು? ಮಲಾಕ್ ಜಲಸಂಧಿ. ಎರಡನೇದು ಯಾವುದು? ಸಿಂಗಾಪುರ್ ಜಲಸಂಧಿ. ಮೂರನೇದು ಯಾವುದು ಅಂತ ಕೇಳಿದ್ರೆ ಸುಂಡಾ ಜಲಸಂಧಿ ಅಂತ ಕರಿತೀವಿ. ಯಾವ್ದ್ರಿ? ಜಲಸಂಧಿ. ಹೌದಾ? ಸುಂಡಾ ಜಲಸಂಧಿ ಅಂತ ಕರಿತೀವಿ. ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಪಾಕ್ ಜಲಸಂಧಿ. ಯಾವ್ದ್ರಿ? ನಾಲ್ಕನೇದು ಯಾವುದಂದ್ರೆ ಪಾಕ್ ಜಲಸಂಧಿ. ಎಷ್ಟು ಸಾರಿ ಎಕ್ಸಾಮಿಗೆ ಕೇಳಿದ್ದಾರೆ, ಲೆಕ್ಕ ಇಲ್ಲ, ಅಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಪಾಕ್ ಜಲಸಂಧಿ. ಹೌದಾ? ನಾಲ್ಕನೇದು ಯಾವ್ದ್ರಿ? ಪಾಕ್ ಜಲಸಂಧಿ. ಅದೇ ತರಾಗಿ ನಾಲ್ಕನೇದು. ಸೊ ಐದನೇದು ಕೇಳಿದ್ದಾರೆ. ಐದನೇದು ಯಾವುದಂದ್ರೆ ಮೊಂಜೋಬಿಕಾ ಜಲಸಂಧಿ. ಮೊಂಜೋಬಿಕಾ ಜಲಸಂಧಿ ಬಗ್ಗೆ ಕೇಳಿದ್ದಾರೆ. ಸೊ 5 ಕೂಡ ಕೇಳಿದ್ದಾರೆ. ಆಮೇಲೆ ಆರನೇದು ಯಾವುದಪ್ಪ ಅಂತಂದಾಗ ನೋಡಬೇಕು. ಆರನೇದು ಯಾವುದಂದ್ರೆ ಪನಾಮ್. ಯಾವುದ್ರಿ? ಪನಾಮ್ ಕಾಲುವೆ. ಹೌದಾ? ಕಾಲುವೆ, ಪನಾಮ್ ಕಾಲುವೆ. ಆರನೇ ಜಲಸಂಧಿ ನೋಡಿ. ಪನಾಮ್ ಭೂಖಂಡ ಯಾವ್ಯಾವ ಖಂಡಗಳನ್ನು ಬೇರ್ಪಡಿಸುತ್ತದೆ ಅಂತ ಕೇಳ್ಬಿಡ್ತಾನೆ. ಯಾವುದು? ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ ಖಂಡವನ್ನು ಬೇರ್ಪಡಿಸೋದು ಯಾವುದು? ಪನಾಮ್ ಕಾಲುವೆ. ಹೌದಾ? ಪನಾಮ್ ಕಾಲುವೆ. ಸೊ ಇದನ್ನು ಕೂಡ ನೀವು ಗೊತ್ತಿರಲಿ. ಯಾವುದು? ಆರನೇದು. ಇಲ್ಲಿ ಪನಾಮ್ ಕಾಲುವೆ ಆದ ನಂತರ ನೆಕ್ಸ್ಟ್ ನಿಮಗೆ ಬರುವುದು ಯಾವುದಪ್ಪ ಅಂತಂದಾಗ ನೋಡ್ರಿ, ಪನಾಮ್ ಕಾಲುವೆ ಆದ ನಂತರ ಇಲ್ಲಿ ಏನಪ್ಪ ಅಂತಂದಾಗ ಏಳನೇದು ಬರುತ್ತೆ. ಏಳನೇದು ಯಾವುದಪ್ಪ ಅಂತಂದಾಗ ಎಕ್ಸಾಮ್ಗೆ ನೇರವಾಗಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಏಳನೇದು ಒಂದೇ ಸೆಕೆಂಡು. ಬಾಷ್ಪರಸ ಅಂತ ಕರಿತೀವಿ ಇದಕ್ಕೆ. ಯಾವುದು? ಬಾಷ್ಪರಸ ಜಲಸಂಧಿ ಅಂತ ಕರಿತೀವಿ. ಏಳನೇದು ಯಾವುದು? ಬಾಷ್ಪರಸ ಜಲಸಂಧಿ ಅಂತ ಕರಿತೀವಿ. ಎಂಟನೇದು ಏನಪ್ಪಾ ಅಂತಂದ್ರೆ ಸುಹೇಜ್ ಕಾಲುವೆ. ಯಾವ್ದ್ರಿ? ಸುಹೇಜ್ ಕಾಲುವೆ. ಹೌದಾ? ಕಾಲುವೆ. ಸೊ ಇದು ಕೂಡ ಇಂಪಾರ್ಟೆಂಟ್, ಎಕ್ಸಾಮಿಗೆ ಆಲ್ರೆಡಿ ರಿಪೀಟೆಡ್ ಎಕ್ಸಾಮ್ ಕೇಳಿದ್ದಾರೆ. ಒಂಬತ್ತನೇದು ಯಾವುದಪ್ಪ ಅಂತಂದಾಗ ಈ ಭಾಗದಲ್ಲಿರೋ ಒಂಬತ್ತನೇದು ಅಂದ್ರೆ ಬಾಬಾ ಆಲ್ ಮೆಂಡೇಬಾ ಅಂತ ಕರಿತೀವಿ. ಮಂಡೇಬಾ ಅಂತ ಕರಿತೀವಿ. ಸೊ ಇದು ಆದ ನಂತರ ಜಿಬ್ರಾಲ್ಟಾರ್ ಜಲಸಂಧಿ. ಯಾವುದು? ಹತ್ತನೇದು ಯಾವುದು? ಜಿಬ್ರಾಲ್ಟಾರ್ ಜಲಸಂಧಿ ಅಂತ ಕರಿತೀವಿ. ಅದೇ ರೀತಿಯಾಗಿ 11ನೇದು ಯಾವ್ದಪ್ಪ ಅಂದ್ರೆ ಬೇರಿಂಗ್ ಜಲಸಂಧಿ. ಯಾವ್ದ್ರಿ? ಬೇರಿಂಗ್. ಹೌದಾ? ಎಕ್ಸಾಮಿಗೆ ಆಲ್ರೆಡಿ ಇದು ಕೇಳಿದ್ದಾರೆ. ಬೇರಿಂಗ್ ಜಲಸಂಧಿ ಯಾವ್ಯಾವ ರಾಷ್ಟ್ರವನ್ನು ಬೇರ್ಪಡಿಸುತ್ತು? ಏಷ್ಯಾ ಮತ್ತು ಉತ್ತರ ಅಮೆರಿಕ. ಸೊ ಅದನ್ನು ಕೂಡ ಕೇಳಿದ್ದಾರೆ, ಬೇರಿಂಗ್ ಜಲಸಂಧಿ. ನೆಕ್ಸ್ಟ್ 12ನೇದು ಯಾವ್ದಪ್ಪ ಅಂತಂದಾಗ 12 ಎಲ್ಲಿದೆ? ಇದನ್ನು ಕೂಡ ಇವೆರಡು ರಾಷ್ಟ್ರ ಮಧ್ಯದಲ್ಲಿ ಬೇರಿಂಗ್ ಜಲಸಂಧಿ, ಅಲ್ಲಿನೂ ಕೂಡ ಬರುತ್ತೆ, ಇಲ್ಲಿನೂ ಕೂಡ ಬೇರಿಂಗ್ ಜಲಸಂಧಿ. ಓಕೆ. ಸೊ ಅದ ನಂತರ ಯಾವುದು? 12ನೇದು. ಸೊ ಇಲ್ಲಿ ದಕ್ಷಿಣ ಅಮೆರಿಕ ಭಾಗದಲ್ಲಿ ಇರುತ್ತೆ. ಸೊ 12ನೇದು ಯಾವುದಂದ್ರೆ ನೋಡಿ ಏನ್ ಕೇಳ್ತಾರೆ, ಮೇಜಾಲೇನ್ ಜಲಸಂಧಿ ಅಂತ ಕರಿತೀವಿ. ಮೇಜಾಲೇನ್ ಜಲಸಂಧಿ. ಇನ್ನೊಂದು ಡ್ಯಾನಿಸ್. 13ನೇದು ಎಲ್ಲಿದೆ? ಡ್ಯಾನಿಸ್. ಓಕೆ ಓಕೆ ಡ್ಯಾನಿಸ್ ಜಲಸಂಧಿ. ಯಾವುದು? ಡ್ಯಾನಿಸ್ ಜಲಸಂಧಿ. ಹೀಗೆ ಇವು 13 ಫೇಮಸ್. ಪ್ರಪಂಚದಲ್ಲಿರುವ 7 ಖಂಡಗಳಲ್ಲಿ ಈ 13 ಜಲಸಂಧಿ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಡೈರೆಕ್ಟ್ ಇಂಡೈರೆಕ್ಟ್ ಕೇಳ್ತಾ ಇದ್ದಾನೆ. ಈಗ ನಾನು ಯಾವ ಜಲಸಂಧಿ, ಯಾವ ಸಾಗರ, ಯಾವ ಖಂಡದಲ್ಲಿ ಯಾವ ಬೇರ್ಪಡಿಸ್ತೈತಿ, ಯಾವ ದೇಶಗಳ ಮಧ್ಯೆ ಇದೆ ಅಂತ ನಾನು ಒಂದೊಂದು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ನೀವು ಎಕ್ಸಾಮ್ ತಯಾರಾಗ್ತಾ ಇರೋದು ನೀವೇನು ಮಾಡ್ಬೇಕಂದ್ರೆ ಈಗ ಹರ್ಮುಜ್ ಜಲಸಂಧಿ ಬಗ್ಗೆ ಕರೆಂಟ್ ಅಫೇರ್ಸ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಡೆಪ್ತ್ ಆಗಿ ಓದ್ಬೇಕು. ಹೌದಾ? ಪದೇ ಯಾವಾಗ ಅದು ಸಂದರ್ಭದಲ್ಲಿ ವಾದ ವಿವಾದ ಜಗಳ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನೀವೆಲ್ಲ ಜಲಸಂಧಿಗಳು ಓದಬೇಕು. ಪ್ರಪಂಚದಲ್ಲಿರುವ ಟೋಟಲ್ 13 ಅಲ್ಲ, ತುಂಬಾ ಇದಾವೆ. ಎಸ್ಪೆಷಲಿ ಈ 13 ಜಲಸಂಧಿಗಳ ಬಗ್ಗೆ ಇವತ್ತು ಕ್ಲಾಸಲ್ಲಿ ನೋಡೋಣ. ಓಕೆ. ಇದಾದ ನಂತರ ಕೊಲ್ಲಿ, ಕಾರಿ ಎಲ್ಲ ನೋಡೋಣ. ಸೊ ಈಗ ನಿಮಗೆ ಇಲ್ಲೊಂದು ಇಲ್ಲಿ ಕೊಟ್ಟಿದ್ದ ನೋಡಿ, ನಿಮ್ ನೇರವಾಗಿ HK ಎಕ್ಸಾಮ್ಗಳಿಗೆ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ರಾಷ್ಟ್ರ ಇದೆ ಮತ್ತು ಇಸ್ರೇಲ್ ರಾಷ್ಟ್ರ ಇದೆ. ಹೌದಾ? ಪಶ್ಚಿಮ ಏಷ್ಯಾ ಭಾಗದಲ್ಲಿ, ಪಶ್ಚಿಮ ನಮ್ಮ ಏಷ್ಯಾ ಭಾಗ ಇದೆ, ಆ ಭಾಗದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಏನಾಯ್ತಂದ್ರೆ ಸಂಘರ್ಷದಲ್ಲಿ ಸದ್ಯ ಪ್ರಚಲಿತ ಘಟನೆ ಇರೋದು ಯಾವ್ದ್ರಿ? ಹರ್ಮುಜ್ ಜಲಸಂಧಿ ಇದೆ. ಅದು ಏನಪ್ಪಾ ಅಂದ್ರೆ ಬಿಕ್ಕಟ್ಟು ಮೂಲವಾಗಿದ್ದು ಜಾಗತಿಕ ವ್ಯಾಪಾರ ಪ್ರಮುಖ ಮಾರ್ಗವಾಗಿರುವ ಹರ್ಮುಜ್ ಜಲಸಂಧಿ ಭಾರತ ಎಸ್ಪೆಷಲಿ ಮತ್ತು ಪೂರ್ವ ಏಷ್ಯಾದ ಹಲವು ರಾಷ್ಟ್ರಗಳಿಗೆ ಏನ್ ಮಾಡಿದ ತೈಲ ಆಗಿರ್ಬೋದು, ಅನಿಲ ಆಗಿರ್ಬೋದು, ಇನ್ನಿತರ ಸರಕು ಸಾಗಾಣಿಕೆಗಳನ್ನು ಮಾಡುವ ಪ್ರಮುಖ ಒಂದು ದಾರಿ, ಹೋಗುವಂತ ಪ್ರಮುಖ ದಾರಿ ಅವನು ಕೇಳಿದ್ದಾನೆ. ಸೊ ಆಗ ಹರ್ಮುಜ್ ಜಲಸಂಧಿ ಹಡಗು ಸಂಚಾರಕ್ಕೆ ಅವಕಾಶ ಏನು ಕೊಟ್ಟಿದ್ದಾರೆ? ಅವಕಾಶ ನೀಡುವ ವಿಚಾರದಲ್ಲಿ ಅಮೆರಿಕ
ಮತ್ತು ಇರಾನ್ ನಡುವೆ ಸಂಘರ್ಷಗಳು ಏನಾಗಿದೆ ರೀ, ನಡೆಯುತ್ತಿದೆ. ಎರಡು ಭೂಭಾಗಗಳ ನಡುವೆ ಇರುವ ಜಲಸಂಧಿಗಳು ನೈಸರ್ಗಿಕ ಜಲಮಾರ್ಗಗಳು, ಎಸ್ಪೆಷಲಿ ವ್ಯಾಪಾರ ಆಗಿರ್ಬೋದು, ರಕ್ಷಣೆ ಆಗಿರ್ಬೋದು, ಹೀಗೆ ಸೇರಿದಂಥ ವಿವಿಧ ಕ್ಷೇತ್ರಗಳಲ್ಲಿ ಇವು ಏನು ಮಾಡಿದಾವ, ಜಾಗತಿಕ ಮಟ್ಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾವೆ. ಸಾಮಾನ್ಯವಾಗಿ ಜಲಮಾರ್ಗಗಳ ಮೇಲೆ ಅವುಗಳಿಗೆ ಏನಾಗಿದ್ದಾವ್ರಿ, ಹೊಂದಿಕೊಂಡಿರುವ ದೇಶಗಳು ನಿಯಂತ್ರಣ, ಅದ್ರ ಮ್ಯಾಗ ಎಷ್ಟೋ ದೇಶಗಳು ಡಿಫೆಂಡ್ ಆಗಿರ್ತಾವೆ. ಜಲಸಂಧಿ ಅವನ್ನ ಎಕ್ಸಾಂಪಲ್ ನೋಡ್ಬೇಕು, ಹಾರ್ಮುಜ್ ಜಲಸಂಧಿದಿಂದ ನಮಗೆ ಗ್ಯಾಸ್ ಬರಲಿಲ್ಲ, ಹೌದಲ್ರಿ? ಗ್ಯಾಸ್ ಬಂತಾ, ಎಷ್ಟೋ ಪಿ ಜಿಗಳಿಗೆ ಊಟ ಇಲ್ಲಾರ್ದ 5,000 PG ಇರೋದು 10,000 ಮಾಡಿದರು. ಯಾಕೆ ಪಿ ಜಿ ಅಂತ ಯಾಕೆ ಹೇಳ್ತಾ ಅಂದ್ರೆ ನಮ್ಮ ಹುಡುಗರುಗಳು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಸರ್ ಪಿ ಜಿಯಲ್ಲಿ ಅಮೌಂಟ್ ಜಾಸ್ತಿ ಆಯಿತು ಅಂತ. ಹೀಗೆ ಹಲವಾರು ಸುದ್ದಿಗಳು ಬರ್ತಾವೆ. ಜಲಸಂಧಿಗಳಲ್ಲಿ ಎಸ್ಪೆಷಲಿ ಏನಂದ್ರೆ ಸರಕು ಸಾಗಾಣಿಕೆ ಏನಾಗುತ್ತೆ, ಅಡ್ಡಿ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಯಾವುದೊಂದು ಜಲಸಂಧಿ ಬಗ್ಗೆ ವಾದ ವಿವಾದ ಆಗುವ ಸಂದರ್ಭದಲ್ಲಿ ಆಟೋಮೆಟಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಜಾಗತಿಕ ಎಸ್ಪೆಷಲಿ ವ್ಯಾಪಾರ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಆರ್ಥಿಕತೆ ಮೇಲೆ ಏನಾಗುತ್ತೆ, ಪರಿಣಾಮ ಬೀರುತ್ತೆ. ಅದು ಎಸ್ಪೆಷಲಿ ಸರಕು ಸಾಗಾಣಿಕೆ ಅನುಕೂಲ ಆಗುವಂತೆ ಹಲವಾರು ಕಡೆಗಳಲ್ಲಿ ಮಾನವ ನಿರ್ಮಿತವಾದ ಜಲಮಾರ್ಗಗಳು ಇವೆ. ಅವುಗಳಲ್ಲಿ ಸಾಮಾನ್ಯವಾಗಿ ಕಾಲುವೆಗಳಂತೂ ಕೂಡ ಕರಿತೀವಿ. ಇಂಥ ಕೆಲವು ಜಲಸಂಧಿಗಳು ಇಲ್ಲಿ ಪರಿಚಯ ಇದೆ, ನೋಡೋಣ ಹೆಂಗೆ ಏನಂತೆಲ್ಲ ಒಂದೊಂದು ಬಾಗಿ ನೋಡೋಣ. ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆದದ್ದು. ಎಸ್ಪೆಷಲಿ ನಿಮ್ಗೆ ಹೇಳ್ತೀನಿ, ನಾಳೆಗೆ ನಿಮಗೆ ನೇರವಾಗಿ KS ಎಷ್ಟು ಜನ ಬರೀತೀರಿ, ಅಂತಾರಾಷ್ಟ್ರೀಯ ಮಟ್ಟ 125 ಮಾರ್ಕ್ಸಿಗೆ 125 ಅಂಕಗಳಿಗೆ ನಿಮಗೆ ಪ್ರಬಂಧ ಬರೀರಿ ಅಂತ ಕೇಳ್ತಾನೆ. KSಗೆ ಪಕ್ಕಾ ಬರೆದಿಟ್ಕೊಳ್ಳಿ, ಹೌದಾ? KS ಕೇಳ್ತಾನೆ. ಇಲ್ಲ ಸರ್ KS ಕೇಳಿಲ್ಲ ಅಂದ್ರೆ ನೀವು PSI 20 ಮಾರ್ಕ್ಸಿಗೆ ನಿಮ್ಮ PSI ಎಕ್ಸಾಮಿಗೆ ಕೇಳ್ತಾನೆ. ಭಾಳ ಇಂಪಾರ್ಟೆಂಟ್, 20 ಮಾರ್ಕ್ಸ್ PSI ಕೇಳ್ತಾನೆ. ಇದು ಇಂಟರ್ನ್ಯಾಷನಲ್ ಇದು ಇಶ್ಯೂಸ್, ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂತೆ ಪ್ರಬಂಧ. ಅಲ್ಲಿ 125 ಮಾರ್ಕ್ಸ್ ಬರ್ಬೋದು. ಎಲ್ಲಿ ಪ್ರಬಂಧ ಸರ್ PC ಆದ್ರೆ ಸಾಕ್ರಿ ಅಂತಂದ್ರೇನ? ಎಲ್ಲಿ ಪ್ರಬಂಧ ತಂದಿಟ್ರಿ, ಯಾವ್ದಾರ PC ಆದ್ರೆ ಸಾಕಂತಿರಲ್ಲ. ಎಷ್ಟೋ ಜನ ಕಾನ್ಸ್ಟೇಬಲ್ ಆಗಲಾರದರು ಒಳ್ಳೆ ಒಳ್ಳೆ ಅಧಿಕಾರಿಯಾಗಿದ್ದಾರೆ. ನಿಮಗೋಸ್ಕರ ಒಳ್ಳೆದನ್ನು ಕಾಯ್ತಾ ಇರುತ್ತೆ. ನೋಕಿಯಾ ಫೋನಿಗೆ ಇಷ್ಟಪಡ್ಬೇಡ್ರಿ, ಐಫೋನ್ ಬರುತ್ತೆ ಅಲ್ಲಿವರೆಗೂ ಕಾಯಿರಿ. ನೋಕಿಯಾ ಫೋನು ಯಾವುದು ಸ್ಯಾಮ್ಸಂಗ್ ಸಣ್ಣ ಪೋರ್ಟ್ ಫೋನಿಗೆ ಇಷ್ಟಪಟ್ಟರೆ ಅದೇ ಸೀಮಿತ ಆಗುತ್ತೆ, ಹೌದಲ್ವಾ? ಐಫೋನ್ ಬರೋವರೆಗೂ ಕಾಯ್ಬೇಕು, ಹೌದಿಲ್ಲ? ನಮ್ಮ ಅಪ್ಪ ಅಮ್ಮರು ನಾವೆಲ್ಲ ಸಣ್ಣರಿದ್ದಾಗ ಸಣ್ಣ ಕೀಪ್ಯಾಡ್ ಫೋನ್ ಮುಟ್ಟಕ್ಕೆ ಕೊಡ್ತಿದ್ದಲ್ಲ, ನೋಡಿದಿರಾ? ಸ್ವಲ್ಪ ಮುಟ್ಟಿ ಕೊಡ್ತಂತಂದ್ರೆ ಕೊಡ್ತಿಲ್ಲ. ಈಗ ನಮ್ಮ ಕೈಗೆ ಅಂತಂಥ ಫೋನ್ಗಳು ತಿರುಗಾಡ್ತಾ ಇದ್ದಾವೆ. ಅವಕಾಶಗಳು ಬರುತ್ತೆ, ಕಾಯಬೇಕು. ಆದರೆ ತಾಳ್ಮೆ ಕಳ್ಕೊಬಾರ್ದು, ಸಖತ್ತಾಗಿ ಓದಬೇಕು. ಓದೋದು ಮಾತ್ರ ಯಾವತ್ತೂ ಮಿಸ್ ಮಾಡಬಾರ್ದು. ಎಂಥ ಕಷ್ಟ ಇರಲಿ, ನೀನು ನಾಳೆಗೆ ನಿಮ್ಗೆ ಯಾವ್ದಾರ ಒಂದು ಜೈಲಿಗೆ ಹೋಗಿ ಹಾಕ್ತಾರಂದ್ರೆ ಓದೋದು ಬಿಡಬಾರ್ದು. ಯಾಕಂದ್ರೆ ಭಗತ್ ನೋಡಿದ್ರು ಲಾಸ್ಟ್ ಟೈಮಲ್ಲಿ ಎಂತೆಂಥ ಕವಿ ಓದಿದ್ದಾರೆ. ಇವರು ಬರ್ಮಾ ಜೈಲಲ್ಲಿ ಯಾರು ನಮ್ಮ ಬಾಲಗಂಗಾಧರನಾಥ್ ತಿಲಕ್ ಅವ್ರು ಏನು ಬರೀತಾರೆ, ಯಾವ ಕೃತಿ ಬರೆದ್ರು, ಬ್ರಹ್ಮ ಜೈಲಲ್ಲಿ ಬರೆದಂಥ ಕೃತಿ ಎಕ್ಸಾಮಿಗೆ ಕೇಳಿದ್ದಾರೆ. ಕೋಟ್ಯಾಧಿಪತಿಯಲ್ಲಿ ಯಾವ್ದ್ರಿ? ಚೆನ್ನಾಗಿ ಓದ್ಕೊಂತೀರಿ ನೋಡ್ರಿ ನೀವು. ಬರ್ಮಾ ಜೈಲಿಯಲ್ಲಿ ಗೀತಾಂಜಲಿ ಏನಿದಾರಲ್ಲ, ಗೀತಾಂಜಲಿ ಗೀತಾ ರಹಸ್ಯ, ಗೀತಾ ರಹಸ್ಯ ಅವರು ಜೈಲಲ್ಲಿ ಕುಂತ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಂತ ಕೇಳಿ ಬರ್ದಾರ. ಅದು ಗಿನಿಸ್ ದಾಖಲಾಗಿದೆ. ನೀವು ಹಂಗಿರ್ಬೇಕು, ಬರೀ ಬಿಡಬಾರ್ದು. ನಾನು ಮುಂದೆ ಒಂದು ಆಫೀಸರ್ ಆಗ್ಬೇಕಂದ್ರೆ ಹಗ್ಲು ರಾತ್ರಿ ಎಲ್ಲರೂ ಶ್ರಮ ಪಡಬೇಕು. ಎಷ್ಟೋ ಕಷ್ಟ ಬರ್ತಾವು, ನೋವು ಬರುತ್ತೆ. ನಿಮಗೊಂದು ಗೌರ್ಮೆಂಟ್ ಜಾಬಿಂದ ವ್ಯಾಲ್ಯೂ ಗೊತ್ತಾಗಬೇಕಾದ್ರೆ ನಿಮಗೆ ಕಷ್ಟ ಕಾಣಲೇಬೇಕು, ಇಲ್ಲಿಕಂದ್ರೆ ನಿಮ್ಗೆ ಅದು ಡಿಮಾಂಡ್ ಆಗಲ್ಲ. ತುಂಬ ಕಷ್ಟಪಡಬೇಕು. ಎಷ್ಟೋ ಜನ ನೀವು ನಿಮ್ತಿರಲ್ಲ, ಎಷ್ಟೋ ಜನ ಕಾನ್ಸ್ಟೇಬಲ್ ಆಗಿಲ್ಲ. PSI ಟಾಪ್ 10 ರ್ಯಾಂಕಲ್ಲಿ ಹೆಸರಿದೆ ಎಷ್ಟೋ ಜನರದ್ದು. ಅದರಲ್ಲಿ ನಿಮ್ದೊಂದು ಹೆಸರಿರ್ಬೋದು, ಯಾಕೆ ತಲೆ ಕಟ್ಸ್ಕೊತೀರಿ? CR ಆಗ್ಲಿಕ್ಕೆ DR ಆಗಲಿ, KSRP ಆಗಲಿಲ್ಲ, ವಿಲೇಜ್ ಅಕೌಂಟೆಂಟ್ ಅದನ್ನ ಆಗಲಿಲ್ಲ, ಎಲ್ಲ ಆಗಲಿಲ್ಲ, ಮುಂದೆ ಒಳ್ಳೆ ಜಾಬ್ ಬರುತ್ತೆ. ಬಟ್ ಓದೋದು ಮಾತ್ರ ಬಿಡಬಾರ್ದು, ಚೆನ್ನಾಗಿ ಓದಬೇಕು, ಹೌದಾ? ನನಗೆ ಕೇಳಿದ ಅದಷ್ಟೇ. ಯಾವುದು ಚೆನ್ನಾಗಿ ಓದಿ, ಯಾವ ಜಾಬ್ ಆಗಲಿಲ್ಲ, ಒಬ್ಬ ಒಳ್ಳೆ ಬೆಸ್ಟ್ ಟೀಚರ್ ಆಗ್ತೀರ, ಒಳ್ಳೆ ಬೆಸ್ಟ್ ಟೀಚರ್ ಆಗ್ತಾರ. ಅದು ಮತ್ತೆ ಬೇರೆ ಹೇಳಕ್, ಅದನ್ನ ಆಗ್ಲಿಲ್ಲ ಅಂತ ತಿಳ್ಕೊ, ಹೋಗ್ರಿ ಚೆಗೆಲ್ಲ, ಹೌದಾ? ಅದನ್ನ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ದಾರಿ ನೋಡ್ಕೊಳ್ರಿ. ಯಾವ್ದು ಘಟಪ್ರಭಾ ಮಲಪ್ರಭಾ ನದಿಗೆ ಹೋಗ್ರಿ, ಕಣ್ಣಿ ಕಾಲರ್ದಂಗ, ಹೌದಾ? ಓಕೆ. ಫಸ್ಟ್ನೇದು ಏನಪ್ಪಾ ಅಂದ್ರೆ ಬರ್ಕೊಳ್ಳಿದ್ರೆ ಬರ್ಕೊಳ್ಳಿ. ಫಸ್ಟ್ನೇದು ಏನಂದ್ರೆ ಮಲಕಾ ಜಲಸಂಧಿ. ಮಲಕಾ ಜಲಸಂಧಿ ಈಗ ಎರಡು ಸಮುದ್ರಗಳು, ಎರಡು ಸಮುದ್ರ ಭಾಗಗಳು ಎಸ್ಪೆಷಲಿ ಆಗಿ ಇಲ್ಲಿ ಮಲಕಾ ಜಲಸಂಧಿ ಜಾಗತಿಕ ನೋಡಿ ಎಕ್ಸಾಮಲ್ಲಿ ನಿಮಗೆ ನೇರವಾಗಿ ಕ್ವಶನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಇದರ ಬಗ್ಗೆ ಒಂದೊಂದವಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಜಲಸಂಧಿಗಳು ತುಂಬ ಇಂಪಾರ್ಟೆಂಟು. ಇವತ್ತು ಜಲಸಂಧಿ, ಕೊಲ್ಲಿ, ಖಾರಿ, ಆಮೇಲೆ ಭೂಕಂಠ 4 ಹೇಳ್ತೀನಿ. 4 20 ಅದ ಒಂದೇ ಕಡೆ ನಿಮ್ಗೇನು ಲಿಸ್ಟ್ ಬರ್ಸಿದ್ನಲ್ಲ,
GK ಟಾಪಿಕ್ 60ರಲ್ಲಿ ಎಲ್ಲ ಒಂದೇ ಕಡೆ ಕೊಡ್ತೀನಿ. ಓಕೆ, ಸೊ ಹೀಗೆ ಜಾಗತಿಕ ವ್ಯಾಪಾರ ಆಗಿರ್ಬೋದು, ಸರಕು ಸಾಗಾಣಿಕೆ ಮಹತ್ವ ಪಾತ್ರ ವಹಿಸಿರುವಂಥ ಈ ಜಲಸಂಧಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಮಧ್ಯದಲ್ಲಿ ಪರಸ್ಪರ ಏನಾಗಿದೆ, ಸಂಪರ್ಕಿಸುತ್ತದೆ. ದಿಸ್ ಈಸ್ ಇಂಪಾರ್ಟೆಂಟ್. ಹಿಂದೂ ಮಹಾಸಾಗರ ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ, ಮೇಲ್ಗಡೆ ಈ ಭಾಗದಲ್ಲಿ ಟೋಟಲ್ ಈ ಭಾಗದಲ್ಲಿ ಪೆಸಿಫಿಕ್ ಮಹಾಸಾಗರ ಇರುತ್ತೆ. ಆ ಎರಡೂ ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ ಹರಡಿಕೊಂಡಿರುವಂಥ ಯಾವ ಜಲಸಂಧಿ ಅಂತ ಕೇಳ್ತಾರೆ, ಯಾವ್ದ್ರಿ, ಮಲಕಾ ಜಲಸಂಧಿ ಅಂತ ಕೇಳ್ತೀವಿ. ಮಲಕಾ ಜಲಸಂಧಿ ಇವೆರಡೂ ಭಾಗದಲ್ಲಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಮಧ್ಯದಲ್ಲಿ ಹರಿದೋಗುತ್ತೆ. ಸರ್ ನಿಮಗೆ ಎಕ್ಸಾಮಿಗೆ ಏನು ಕೇಳ್ತಾನೆ, ಸಾಗರಗಳು ಕೇಳೋಕ್ಕಿಂತ ನಿಮಗೆ ದೇಶಗಳು ಕೇಳ್ತಾನೆ. ಯಾವ ದೇಶ ಕೇಳ್ತಾನೆ ರೀ, ಮಲೇಷ್ಯಾ ಮತ್ತು ಸುಮಾತ್ರಾ ನಡುವೆ ನೈಸರ್ಗಿಕವಾಗಿ ಜಲಮಾರ್ಗ ಇದೆ. ಮಲೇಷ್ಯಾ ಮತ್ತು ಸುಮಾತ್ರಾ ಕಾಣ್ತಾ ಇದೆಯಾ? ಇದು ಏನಪ್ಪಾ ಅಂತಂದಾಗ ಈ ಜಲಸಂಧಿ ಯಾವುದಪ್ಪ ಅಂತಂದಾಗ ಇದು ಯಾವ ಜಲಸಂಧಿ ರೀ, ಮಲಕಾ ಜಲಸಂಧಿ. ಯಾವುದು, ಮಲಕಾ ಜಲಸಂಧಿ. ಈ ಮಲಕಾ ಜಲಸಂಧಿ ಮಧ್ಯೆ ಎರಡು ರಾಷ್ಟ್ರಗಳದಾವ, ಮಲೇಷ್ಯಾ ಇನ್ನೊಂದು ಸುಮಾತ್ರಾ. ಎರಡು ರಾಷ್ಟ್ರಗಳ ಮಧ್ಯೆ ನೈಸರ್ಗಿಕವಾಗಿ ಜಲಮಾರ್ಗವಿದೆ. ಸೊ ಜಾಗತಿಕ ವ್ಯಾಪಾರದಲ್ಲಿ 25% ಸರಕು ಮತ್ತು ಸಾಗಾಣಿಕೆ ಮೂಲಕ ಸಾಗುತ್ತಿದೆ. ಇದು ಭಾಳ ಇಂಪಾರ್ಟೆಂಟ್. ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡದಾದ ಜಲಸಂಧಿ ಯಾವುದು, ಮಲಕಾ ಜಲಸಂಧಿ. ನೇರವಾಗಿ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಅದಕ್ಕಾಗಿ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಓದ್ರಿ ಅಂತ ಹೇಳ್ತೀವಿ. ಎಲ್ಲ ಎಕ್ಸಾಮಿಗೆ ಕೇಳ್ಬಿಡ್ತಾನೆ. ಹರ್ಮುಜ್ ಜಲಸಂಧಿ ಕೇಳಿದ್ದಾರೆ, ನೆಕ್ಸ್ಟ್ ಮುಂದಿನ ಎಕ್ಸಾಮಲ್ಲಿ ಬೇರೆ ಜಲಸಂಧಿ ಕೇಳ್ತಾನೆ. ಹಾಗಾಗಿ ಸುಮ್ಮನೆ ನಾವು ಎಕ್ಸಾಮಲ್ಲಿ ಕೇಳಿಲ್ಲ. ಜಲಸಂಧಿ, ಹರ್ಮುಜ್ ಜಲಸಂಧಿ ಕೇಳಿದ್ದಾರೆ. ನಾನು ಜಲಸಂಧಿ ಒಂದು ಟಾಪಿಕ್ GKಯಲ್ಲಿ ಹೇಳಿದ್ದೀನಿ. ಓಕೆ, ಹಾಗಾಗಿ ಇಲ್ಲಿ ಮಲೇಷ್ಯಾ ಮತ್ತು ಸುಮಾತ್ರಾ ಮಧ್ಯದಲ್ಲಿ ಹರಿದುಕೊಂಡು ಹೋಗ್ತದೆ. ಯಾವ ಜಲಸಂಧಿ ರೀ, ಯಾವುದು, ಮಲಕಾ ಜಲಸಂಧಿ. ಓಕೆನಾ? ಯಾವ್ಯಾವ ರಾಷ್ಟ್ರ, ಯಾವ್ಯಾವ ಸಾಗರ ಇದಾವೆ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಎರಡು ರಾಷ್ಟ್ರಗಳ ಮಧ್ಯೆ ತಿಳ್ಕೊಳ್ಳಿ. ಓಕೆ, ಅವೆಲ್ಲ ಬೇಕಾದ್ರೆ ನೀವೇನಾದ್ರೂ ನಾಳೆಗೆ ಏನಾದ್ರು ಸ್ಟೇಟ್ಮೆಂಟ್ ಕೂಡ ಸ್ಟೇಟ್ಮೆಂಟ್ ಮುಖಾಂತರ ಕ್ವಶನ್ಸ್ ಕೂಡ ಬರುವ ಸಾಧ್ಯತೆ ಇದಾವೆ. ಸೊ ಹಾಗಾಗಿ ಇಲ್ಲಿ ಏನು ತಿಳ್ಕೊಬೇಕಂತಂದಾಗ ನೋಡ್ರಿ, ಇದು ನೈಸರ್ಗಿಕವಾಗಿ ಜಲಮಾರ್ಗವಾಗಿದ್ದು ಇದು ಜಗತ್ತಿನ ವ್ಯಾಪಾರದಲ್ಲಿ 75% ಸರಕುಗಳು ಈ ಮೂಲಕ ಸಾಗ್ತೈತೆ. ಎಷ್ಟು? 25, 25ರಷ್ಟು. 75ರಿಂದ ಆಯ್ತು ಬಿಡಿ, 25 ಹೌದಾ, 25% ಇದ್ರ ಮುಖಾಂತರ ಸಾಗ್ತೈತೆ. ಅವನು ಸ್ಟೇಟ್ಮೆಂಟ್ ಕೇಳ್ತಾನೆ, ಮಲಕಾ ಜಲಸಂಧಿ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? ಹೌದಾ, ಮಲಕಾ ಜಲಸಂಧಿ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾನೆ. 1, 2, 3, 4 ಇಲ್ಲಿ ಸರಿಯಾದ್ದನ್ನು ಆಯ್ಕೆ ಮಾಡಿರಿ. ಇದು ಯಾವುದೇ ಕಾರಣಕ್ಕೆ ನೀವು ಬೆನ್ ಬಿಡಲ್ಲ, ಸರಿಯಾದ್ದನ್ನು ಆಯ್ಕೆ ಮಾಡಿರಿ. ಇಲ್ಲಿ ಸ್ಟೇಟ್ಮೆಂಟ್ ಒಂದು ಕೊಡ್ತಾನೆ. ಸೊ ಇದು ಹಿಂದೂ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಸಂಪರ್ಕಿಸುವಂತ ಒಂದು ಕೊಂಡಿಯಾಗಿದೆ ಅಂತ ಕೇಳ್ತಾನೆ. ನೆಕ್ಸ್ಟ್ ಇನ್ನೊಂದೇನು ಕೇಳ್ತಾನೆ, ಮಲೇಷ್ಯಾ ಮತ್ತು ಏನು ಕೇಳ್ತಾನೆ, ಸುಮಾತ್ರಾ ಮಧ್ಯದಲ್ಲಿ ನೈಸರ್ಗಿಕವಾಗಿ ಒಂದು ಜಲಮಾರ್ಗವಾಗಿದೆ. ನೆಕ್ಸ್ಟ್ ಮೂರನೇದೇನು ಕೇಳ್ತಾನೆ, ಈ ಭಾಗದಲ್ಲಿ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ 25% ಸರಾಸರಿ ಸುಮಾರು ಅಂತ ಬಂದ್ರೆ ರೈಟ್ ಗಪ್ ಹಾಕ್ಬಿಡ್ರಿ. ಸರಾಸರಿ ಅಂತ ಏನಾದರೂ ಬಂದರೆ, ಅಂದಾಜು ಅಂತ ಬಂದರೆ ಅದು ಎಸ್ಪೆಷಲಿ ಕರೆಕ್ಟ್ ಇರುತ್ತೆ. ಪರ್ಸೆಂಟೇಜ್ ಅಂತ ಬಂದಾಗ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಅವಾಗ ಏನಾಗುತ್ತೆ, ದಿಸ್ ಇಸ್ ರೈಟ್. ಸರಾಸರಿ ಮತ್ತು ಪರ್ಸೆಂಟೇಜ್ ಏನಾದರೂ ಕೇಳಿದರೆ ಅದು ರೈಟ್ ಇರುತ್ತೆ. ಸೊ ಇಲ್ಲಿ ಕೇಳ್ತಾನೆ, ಇಲ್ಲಿ ಏನು ಕೇಳ್ತಾನೆ, ಇಲ್ಲಿ ಇದು ಸರಕುಗಳಲ್ಲಿ 25% ಜಲಮಾರ್ಗದ ಮೂಲಕ ಸಾಗ್ತೈತಿ. ಸಾಗರದ ಮೂಲಕ ಜಾಗತಿಕವಾಗಿ ಸಾಗಾಣಿಕೆ ಮಾಡಲಾಗಿರುವ ಸಂಪರ್ಕದಲ್ಲಿ 60 ಸಾಗರದ ಮೂಲಕ. ಇದು ನೈಸರ್ಗಿಕವಾಗಿ, ಯಾವುದ್ರಿದು ನೈಸರ್ಗಿಕವಾಗಿ 60 ಇದ್ದರೆ ಸಮುದ್ರ ಎಷ್ಟು 60% ಇರುತ್ತೆ. ಸೊ ಇಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿದೆ ಅಂತ ಕೊಡ್ತಾನೆ. ಇಲ್ಲಿ ಎ ಮತ್ತು ಬಿ ಸರಿ, ಎ ಮತ್ತು ಬಿ ಸಿ ಸರಿ, ಹೌದಾ? ಇಲ್ಲಿ ನೋಡಿ ಏನು ಕೇಳ್ತಾನೆ, ಎ ಸರಿ, ಎ ಮತ್ತು ಎ ಮಾತ್ರ ಸರಿ. ಎರಡನೇದ್ದು 2 ಮತ್ತು 3 ಮಾತ್ರ ಸರಿ. 1, 2, 3 ಮಾತ್ರ ಸರಿ. ನೆಕ್ಸ್ಟ್ ಯಾವುದು 2, 3, 4 ಮಾತ್ರ ಸರಿ ಅಂತ ಕೇಳ್ತಾನೆ. ಯಾವ ಸರಿ ರೀ? 2, 3, 4 ಮಾತ್ರ ಸರಿ. ಯಾಕಂದ್ರೆ ಇಲ್ಲಿ ಅಂಟಾರ್ಟಿಕ್ ಖಂಡದಲ್ಲಿ ಬರಲ್ಲ, ಇಲ್ಲೇ ಹೇಳ್ಬಿಟ್ಟಿದ್ದೀನಿ. ಹೌದಾ? ಈ ತರ ಎಕ್ಸಾಮ್ ಟಪ್ ಮಾಡ್ತಾನೆ. ಇದಕ್ಕೇನು ಮಾಡ್ತಾನೆ ಅಷ್ಟೇ, ಇದಕ್ಕೇನು ಮಾಡ್ತಾನೆ, ಸ್ಟೇಟ್ಮೆಂಟ್ ಕೇಳ್ತಾನೆ. ಅವಾಗ ಮಲಕಾ ಜಲಸಂಧಿ ಯಾವ ಸಾಗರ ಮಧ್ಯದಲ್ಲಿದೆ ಅಂದರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ. ಆನ್ಸರ್ ಮಾಡಿ. ಯಾವ ದೇಶ ಕೇಳಿದ್ರೆ ಮಲೇಷ್ಯಾ ಸುಮಾತ್ರಾ ಆನ್ಸರ್ ಮಾಡಿ. ಅವನು ಅದಕ್ಕೆ ಏನಾದರೂ ಸ್ಟೇಟ್ಮೆಂಟ್ ಕೇಳಕ್ಕೆ ಹೋದ್ರೆ ಈ ಥರ ಸ್ಟೇಟ್ಮೆಂಟ್ ಕೇಳ್ತಾನೆ. ಇದೇ ಮ್ಯಾಟ್ರ್ ತಗೊಂಡು ಸ್ಟೇಟ್ಮೆಂಟ್ ಕೇಳ್ತಾನೆ.
ಅರ್ಥ ಆಯ್ತಾ? ಅಥವಾ ಯಾವ್ದಾರ ಒಂದು ಎರಡು ಕರೆಂಟ್ ಅಫೇರ್ಸ್ದಲ್ಲಿ ಏನಾದರೂ ಇತ್ತಂತ ತಿಳ್ಕೊ, ಮಲಕ ಜಲಸಂಧಿ ಬಗ್ಗೆ ವಾದ ವಿವಾದ ಇತ್ತು, ಬೇರೆ ಬೇರೆ ದೇಶ ಸುಮತ್ರ ಮತ್ತು ಇಂಡೋನೇಷ್ಯಾದ ಸುಮತ್ರ ಜಾವಾ ದ್ವೀಪಗಳಲ್ಲಿ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ವ್ಯಾಪಾರದಲ್ಲಿ, ಅವಾಗೇನ ಆ ದೇಶದಲ್ಲಿ ಬೇರೆ ಬೇರೆ ಸಮಸ್ಯೆ ಉಂಟಾಗ ಆ ಸಮಸ್ಯೆಗಳು ಕೊಡ್ತಾನೆ. ಹಿಂಗೆ ಓದ್ರಿ, ಹಿಂಗೆ ಅರ್ಥ ಮಾಡ್ಕೊಂಡು ಓದ್ರಿ. ಯಾಕೆ ಪಾಸ್ ಆಗಲ್ಲ ಎಕ್ಸಾಮ್ ನೋಡ್ರಿ. ನೀವು PC ಓದೋರು KS ಆಗ್ತೀರಾ. ಎಷ್ಟೋ ಜನ PC ಓದೋರು KS ಪ್ರಿಲಿಮ್ಸ್ ಪಾಸ್ ಆಗಿದ್ದಾರೆ. ಅರ್ಥ ಆಯ್ತಲ್ರಿ? ಮತ್ತೆ ಹಾಗೆ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲ ನೋಡಬೇಕು. 60% ಮತ್ತು ಚೀನಾದೊಂದಿಗೆ ಸರಕು ಸಾಗಾಣಿಕೆ ಮಾಡುವ ಪ್ರಮುಖ ಮಾರ್ಗ ಇದಾಗಿದ್ದು, ಇದು ಎಷ್ಟು ಖರೀದಿಸುವ ಎಷ್ಟಿದೆ ರೀ? 80% ತೈಲ ಸಾಗುವುದು ಇದೇ ಮಾರ್ಗದಲ್ಲಿ ಅಂತೆ. ಚೀನಕ್ಕೆ 80%. ಹಾಗಾಗಿ ಇವೆಲ್ಲ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ನಮ್ಮ ಮಲಕ ಜಲಸಂಧಿ. ಯಾವ ಜಲಸಂಧಿ ರೀ? ಮಲಕ ಜಲಸಂಧಿ. ನೆಕ್ಸ್ಟ್ ಸಿಂಗಾಪುರ್ ಜಲಸಂಧಿ, ನಮ್ಮ ಭಾರತ ಮಧ್ಯದಲ್ಲಿ ಬರುವಂಥದ್ದು. ಅವ್ರು ಹೇಳಿದ್ನಲ್ಲ ಫಸ್ಟ್, ಸಿಂಗಾಪುರದ ಜಲಸಂಧಿ. ಸಿಂಗಾಪುರ್ ಜಲಸಂಧಿ. ಈ ಸಿಂಗಾಪುರ್ ಜಲಸಂಧಿ ಅಂದಾಗ ಇದು ಜಲಸಂಧಿ, ಇದು ಸಿಂಗಾಪುರದ ಜಲಸಂಧಿ. ಸಿಂಗಾಪುರ್ ಟೋಟಲಿ ಏನಪ್ಪಾ ಅಂತಂದ್ರೆ ಈ ಸಿಂಗಾಪುರ್ ಜಲಸಂಧಿ ನಿಮ್ಗೆ ಗೊತ್ತಿರಬೇಕು, ಇದು ಮಲಕ ಜಲಸಂಧಿಗೆ ಹೊಂದಿಕೊಂಡಿರುವಂತಹ ಈ ಜಲಮಾರ್ಗವು ಜಾಗತಿಕ ಸರಕು ಮತ್ತು ವ್ಯಾಪಾರ ನಿರ್ಣಾಯಕ ಪಾತ್ರ ವಹಿಸುತ್ತದೆ. 1/3 ಸರಕು ಸಾಗಾಣಿಕೆ ಸಾಗುತ್ತದೆ. ಎಸ್ಪೆಷಲಿ ಏಷ್ಯಾದ ಈಶಾನ್ಯ ಭಾಗದಲ್ಲಿ ಇದೆ. ಏಷ್ಯಾದ ಏನಿದೆ ರೀ? ಈಶಾನ್ಯ ಭಾಗದಲ್ಲಿ ಇದೆ. ಹೌದಾ? ಏಷ್ಯಾ ಖಂಡ ಅಂತಂದಾಗ ಇಲ್ಲಿ ನೋಡಿದಾಗ ನೇರವಾಗಿ ಈಶಾನ್ಯ ಭಾಗದಲ್ಲಿ ಇರುವಂಥ ಸಿಂಗಾಪುರ್ ಸಿಟಿ. ಈ ಸಿಂಗಾಪುರದಲ್ಲಿ ಅಂದರೆ ಏಷ್ಯಾದ ಈಶಾನ್ಯ ಭಾಗದಲ್ಲಿ ಸರಕು 80% ಭಾಗ ಇದೇ ಮೂಲಕ ಸಾಗಿಸ್ತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ನಿಮ್ಮ ಎಕ್ಸಾಮ್ಗೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಏನಂದ್ರೆ ಪ್ರತಿದಿನ 2000 ಹಡಗುಗಳು ಈ ಜಲಸಂಧಿ ಮುಖಾಂತರ ಬಳಸ್ತೀವಿ. ಸಿಂಗಾಪುರ್ ಜಲಸಂಧಿ ಅಷ್ಟೇ ತಿಳ್ಕೊಳ್ಳಿ. ಇದು ಟೋಟಲ್ ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವಂಥದ್ದು ಜಲಸಂಧಿ. ಈಗ ಬನ್ನಿ, ಯಾವುದು ಓಕೆ, ಇಲ್ಲಿ ನಿಮಗೆ ಯಾವ ಜಲಸಂಧಿಪ? 3ನೇದು ಸುಡಾ ಜಲಸಂಧಿ. ಈ ಸುಡಾ ಜಲಸಂಧಿ ಬಗ್ಗೆ ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ಸ್ ಕೇಳೋ ಇಂಪಾರ್ಟೆಂಟ್ ಇದೆ. ಯಾವುದು? ಸುಂಡಾ. ಹೌದಾ? ಇಲ್ಲಿ ಎಕ್ಸಾಮಿಗೆ ಕೇಳ್ತಾರೆ. ಇದು ಸುಂಡಾ ಜಲಸಂಧಿ. ಇದು ಈ ಎರಡು ಮಧ್ಯದಲ್ಲಿ ಅಂತಂದ್ರೆ ಒಂದದ್ದು ಜಾವಾ ಇದೆ, ಇನ್ನೊಂದು ಯಾವ್ದು ರೀ? ಸುಮಾತ್ರ ಇದೆ. ಜಾವಾ ಮತ್ತು ಸುಮಾತ್ರ ದ್ವೀಪಗಳು ಸಮೂಹಗಳ ನಡುವೆ ಇರುವಂತ ಜಲಮಾರ್ಗವು ಇದು. ಎಸ್ಪೆಷಲಿ ಹಿಂದೂ ಮಹಾಸಾಗರದಲ್ಲಿ, ಜಾವಾ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವಂಥ ಒಂದು ಪ್ರದೇಶ ಇದೆ. ಸೊ ಹಾಗಾಗಿ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಓಕೆ, ಇಲ್ಲಿ ಹಿಂದೂ ಮಹಾಸಾಗರವನ್ನು ಎಸ್ಪೆಷಲಿ ಜಾವಾ ಸಮುದ್ರ ಮತ್ತು ಚೀನಾ ಸಮುದ್ರ, ಚೀನಾದ ದಕ್ಷಿಣ ಚೀನಾ ಸಮುದ್ರ ಮತ್ತು ಪೆಸಿಫಿಕ್ ಸಾಗರವನ್ನು ಸಂಪರ್ಕಿಸುವಂಥದ್ದು. ಇಷ್ಟೆಲ್ಲ ಸಂಪರ್ಕಿಸುವಂಥದ್ದು ಈ ಭಾಗದಲ್ಲಿ ಎಸ್ಪೆಷಲಿ. ಯಾಕಂದರೆ ಇಂಡೋನೇಷ್ಯಾದಲ್ಲಿ ಎಲ್ಲ ದ್ವೀಪಗಳು ಸಮೂಹ ಬರುವಂಥದ್ದು, ಸುಮಾತ್ರ ಮತ್ತು ಇಂಡೋನೇಷ್ಯಾ. ಓಕೆ, ಜಾವಾ ಸುಮಾತ್ರ, ಎಸ್ಪೆಷಲಿ ಜಾವಾ ಸುಮಾತ್ರ ದ್ವೀಪ ಸಮೂಹಗಳ ನಡುವೆ ಇರುವುದು ಜಲಮಾರ್ಗ. ಇದು ಹಿಂದೂ ಮಹಾಸಾಗರವನ್ನು, ಎಸ್ಪೆಷಲಿ ಹಿಂದೂ ಮಹಾಸಾಗರ ಅಂದಾಗ ಜಾವಾ ಸಮುದ್ರ ಆಗಿರ್ಬೋದು, ದಕ್ಷಿಣ ಚೀನಾ ಸಮುದ್ರ ಆಗಿರ್ಬೋದು, ಪೆಸಿಫಿಕ್ ಸಾಗರವನ್ನು ಆಗಿರ್ಬೋದು ಸಂಪರ್ಕಿಸುತ್ತದೆ. ಎಸ್ಪೆಷಲಿ ತೈಲ ಸೇರಿದಂತೆ ಹಲವಾರು ಸರಕು ಸಾಗಾಣಿಕೆ ಈ ಮಾರ್ಗ ಮುಖಾಂತರ ಮಾಡ್ತಾರೆ. ಎಸ್ಪೆಷಲಿ ಜಲಕ ಸಂಧಿ ಮಾರ್ಗಕ್ಕೆ ಪ್ರಯವಾಗಿದೆ. ಜಲಕ ಸಂಧಿ ಮಾರ್ಗ ಅಂತಂದ್ರೆ 3 ಕಡೆ ಸುತ್ತುವರೆದಿದೆ. 3 ಭಾಗದಲ್ಲಿ ಸುತ್ತುವರೆದಂಥದ್ದು ಯಾವುದಿದೆ? ಯಾವ ಜಲಸಂಧಿ ಮಾತಾಡ್ರು? ಇಲ್ಲಿ ಹೋಗೋದ ಹಡಗುಗಳು ಇಲ್ಲೇ ಸಾಗ್ತಾವೆ, ಎಲ್ಲ ಬೇಡ. ನೆಕ್ಸ್ಟ್ ಪಾಕ್ ಜಲಸಂಧಿ. ಎಷ್ಟು ಎಕ್ಸಾಮಿಗೆ ಕೇಳಿಲ್ಲಪ್ಪ, ಎಷ್ಟು ಎಕ್ಸಾಮಿಗೆ ಕೇಳಿಲ್ಲ. ಜಗ್ಗಿ ಎಕ್ಸಾಮಿಗೆ ಈ ಕ್ವಶನ್ಸ್ಗಳು ಕೇಳಿ ಸಾಕಾಗಿದೆ. ಎಷ್ಟು ಸುಮಾರು ಎಕ್ಸಾಮಿಗೆ ಕೇಳಿದ್ದಾರೆ. ಯಾವುದು? ಪಾಕ್ ಜಲಸಂಧಿ. ಹೌದಾ? ಪಾಕ್ ಜಲಸಂಧಿ ನಮಗೆ ಭಾರತದ ಭಾಗವನ್ನು ನೋಡಿದಾಗ ಒಂದು ಮ್ಯಾಕ್ಮೋಹನ್ ಗಡಿ ರೇಖೆ ಅಂತ ಕರಿತೀವಿ, ಭಾರತ ಚೀನಾ. ಇನ್ನೊಂದು ಡ್ಯೂರಾಂಡೋ ಗಡಿ ರೇಖೆ ಕರಿತೀವಿ, ಭಾರತ ಮತ್ತು ಅಫ್ಘಾನಿಸ್ತಾನ, ಮತ್ತು ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕರಿತೀವಿ. ಇನ್ನೊಂದು ರ್ಯಾಡ್ ಕ್ಲಿಪ್ ಗಡಿ ರೇಖೆ ಅಂತ ಕರಿತೀವಿ. ಇವೆಲ್ಲ ಭೂಗಡಿ ರೇಖೆಗಳು. ರ್ಯಾಡ್ ಕ್ಲಿಪ್ ಭಾರತ ಮತ್ತು ಪಾಕಿಸ್ತಾನ ಇವೆಲ್ಲ ಭೂಗಡಿಗಳು. ಜಲಗಡಿ ಅಂತ ಬಂದಾಗ ನಮ್ಮ ಜಲಗಡಿ ಇದೆ. ಹೌದಾ? ಸೊ ಹಾಗಾಗಿ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿದೆ. ದಿಸ್ ಇಸ್ ಭಾಳ ಇಂಪಾರ್ಟೆಂಟ್. ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಇರುವಂಥದ್ದು ಯಾವುದು ಜಲಸಂಧಿ ಅಂತ ಕೇಳ್ತಾನೆ. ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿರುವ ಜಲಸಂಧಿ ಯಾವುದಂದ್ರೆ ಏನ್ರಿ? ಪಾಕ್ ಜಲಸಂಧಿ ಅಥವಾ ಪಾಕ್ ಸ್ಟ್ರ್ಯಾಕ್ ಅಂತ ಕರಿತೀವಿ ಅದಕ್ಕೆ ಇಂಗ್ಲೀಷಲ್ಲಿ.
ಪಾಕ್ ಜಲಸಂಧಿ. ಸೊ ಎಸ್ಪೆಷಲಿ ಇವೆಲ್ಲ ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ, ದಿಸ್ ಇಸ್ ಭಾಳ ಇಂಪಾರ್ಟೆಂಟ್, ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂಥ ಜಲಸಂಧಿ ಆಗಿದೆ. ಪ್ರದೇಶಿಕ ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು. ಭಾರತ ಶ್ರೀಲಂಕಾ ನಡುವೆ ಸರಕು ಸಾಗಾಣಿಕೆ ನಡೆಯುವಂಥ ಇದೇ ಮಾರ್ಗ ಮುಖಾಂತರ ನಡೆಯುತ್ತೆ. ಇದರಲ್ಲಿ ಹೊರತಾಗಿ ಪ್ರವಾಸೋದ್ಯಮ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಮುಂತಾದ ಹಲವಾರು ಕಾರ್ಯಕ್ರಮಗಳು, ಹಲವಾರು ಅಭಿವೃದ್ಧಿ ಈ ಜಲಮಾರ್ಗದ ನಡುವೆ ನಮ್ಮದು ಭಾರತ ಮತ್ತು ಶ್ರೀಲಂಕಾದ ಮುಖಾಂತರ ಮಾಡುವಂಥದ್ದು. ಇದು ಏನು ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ನೆನಪಿಟ್ಕೋಬೇಕು, ಎಕ್ಸಾಮಲ್ಲಿ ಏನೋ ಕ್ವಶನ್ಸ್ ಕೇಳಿದ್ರು. ಓಕೆ, ಈ ಪಾಕ್ ಜಲಸಂಧಿ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್, ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ. ಓಕೆ, ಈಗ ನೋಡಿ ಇಲ್ಲಿ ಚಿಕ್ಕದಾಗಿ ಒಂದು ದಾರಿ ಇದೆ, ಕಾಣ್ತಾ ಇದೆಯಾ? ಈ ಚಿಕ್ಕದಾಗಿ ಇಷ್ಟಕ್ಕೆ ಏನಪ್ಪ ಅಂತಂದ್ರೆ ಇಲ್ಲೇ ಶ್ರೀಲಂಕಾದಲ್ಲಿ ಏನು ಮಾಡ್ಬೇಕಪ್ಪ ಅಂತಂದಾಗ ಇಲ್ಲೊಂದು ಸೇತುವೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾವ ಸೇತುವೆ ರೀ? ರಾಮ್ ಸೇತುವೆ ಅಂತ ಕರಿತೀವಿ. ಆ ಸೇತುವೆ ನಿರ್ಮಾಣ ಮಾಡಿ ಜಸ್ಟ್ ಇಷ್ಟೇ ಡಿಸ್ಟೆನ್ಸ್ ಇರೋದು ನಮ್ಗೆ ಮತ್ತು ಶ್ರೀಲಂಕಾಕ್ಕೆ. ಓಕೆನಾ? ಇಷ್ಟು ಡಿಸ್ಟೆನ್ಸ್ ಇದೆ ಭಾರತ ಮತ್ತು ಶ್ರೀಲಂಕಾಕ್ಕೆ. ಒಂದು ಈ ಸೇತುವೆ ಮುಖಾಂತರ ಮಾಡಿದರೆ ನಮಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಉದ್ದೇಶಕ್ಕೆ ಒಂದು ರಾಮ ಸೇತುವೆ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಕೂಡ ಒಂದಷ್ಟು ವಾದ ಇದೆ, ನೋಡೋಣ. ಓಕೆ, ಇವೆಲ್ಲ ಏನಪ್ಪ ಅಂತಂದಾಗ ಪಾಕ್ ಜಲಸಂಧಿ ಗೊತ್ತಾಯ್ತಾ? ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಬರುವಂಥದ್ದು ಯಾವುದು? ಮೊಜಾಂಬಿಕಾ ಜಲಸಂಧಿ. ಯಾವುದು? ಮೊಜಾಂಬಿಕಾ ಜಲಸಂಧಿ. ಓಕೆ, ಮೊಜಾಂಬಿಕಾ ಜಲಸಂಧಿ 5. ಮೊಜಾಂಬಿಕಾ ಜಲಸಂಧಿ ತುಂಬ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಮೊಜಾಂಬಿಕಾ ಜಲಸಂಧಿ ಇವೆಲ್ಲ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿರುವಂಥದ್ದು. ಸೊ ಇದರಲ್ಲಿ ಜಲಮಾರ್ಗವಾಗಿರುವುದು ಎಸ್ಪೆಷಲಿ ಯಾವುದಂದರೆ ಮಾಡಗಾಸ್ಕರ್ ಮತ್ತು ಮೊಜಾಂಬಿಕಾ ನಡುವೆ ಇರುವಂಥದ್ದು. ಸೊ ಎಸ್ಪೆಷಲಿ ನಿಮ್ಮ ಎಕ್ಸಾಮ್ ಕೇಳ್ತಾರೆ, ಹಿಂದೂ ಮಹಾಸಾಗರ ಭಾಗದಲ್ಲಿ ಇವೆರಡೂ ಪ್ರದೇಶ ಇದೆ. ಎಸ್ಪೆಷಲಿ ಇದು ಏನಪ್ಪ ಅಂತಂದಾಗ ಯಾವುದು? ಮೊಜಾಂಬಿಕಾ ಜಲಸಂಧಿ. ಈ ಮೊಜಾಂಬಿಕಾ ಜಲಸಂಧಿ ಹಿಂದೂ ಮಹಾಸಾಗರ ಒಳಗಡೆ ಇದೆ. ಈ ಹಿಂದೂ ಮಹಾಸಾಗರದಲ್ಲಿ ಯಾವ ದೇಶವನ್ನು ಬೇರ್ಪಡಿಸ್ತೈತೆ ಅಂದರೆ ಒಂದು ಮಾಡಗಾಸ್ಕರ್, ಇನ್ನೊಂದು ಯಾವುದು? ಮೊಜಾಂಬಿಕಾ. ಈ ಎರಡರ ನಡುವೆ ಸಂಪರ್ಕವಾಗಿರುತ್ತೆ. ಎಸ್ಪೆಷಲಿ ಇದು ಪೂರ್ವ ಆಫ್ರಿಕಾದ ಸಂಪರ್ಕದಲ್ಲಿರುವಂಥದ್ದು ಒಂದು ಪ್ರಮುಖ ಮಾರ್ಗ. ದಕ್ಷಿಣ ಆಫ್ರಿಕಾ ಇರ್ಬೋದು ರಾಷ್ಟ್ರಗಳ ನಡುವೆ ಪ್ರಮುಖ ವ್ಯಾಪಾರ ಮಾಡುವಂಥದ್ದು. 50% ಸರಕು ಇಲ್ಲೇ ಸಾಗಾಣಿಕೆ ಆಗುತ್ತೈತಿ ಅಂತ ಹೇಳ್ತಾರೆ. ಇದೇ ಭಾಗದ ಮುಖಾಂತರ ನಮಗೇನಾಗುತ್ತೆ? ಸರಕು ಸಾಗಣೆ ಆಗುತ್ತೆ. ಇದು ಕೂಡ ಎಕ್ಸಾಮ್ ಬರುವಂಥ ಪಾಯಿಂಟ್ಸ್ ಇದೆ, ಸ್ವಲ್ಪ ಹುಷಾರವಾಗಿ ನೋಡಬೇಕು. ಇದೇ ಥರ ಮ್ಯಾಪ್ ಹಾಕ್ಕೊಂಡು ನೀವೇನು ಮಾಡಬೇಕು? ಪದೇ ಬಿಡಿಸ್ತಾ ಹೋಗಬೇಕು. ಎಕ್ಸಾಮಿಗೆ ಬರುತ್ತೆ. ಇನ್ನು ಸುಮಾರು ಸಮಯ ಇದೆ. CRDR ಓದೋರು ಎಸ್ಪೆಷಲಿ 27ಕ್ಕೆ ಏನು ಹಿಡಿತು ಅಂತ ಹೇಳಿದಾರಲ್ಲ, CRDR 27ಗೆ ಏನು ಮಾಡ್ಬೇಕಂತ ಏನಿದೆ ನೋಡೋಣ. ಆಮೇಲೆ ನಿಮಗೆ KSRP ಯಾವಾಗಿದೆ ಎಕ್ಸಾಮ್? KSRP ಯಾವುದು? ಸೆಪ್ಟೆಂಬರ್ 20ಕ್ಕಾ? ಸೆಪ್ಟೆಂಬರ್ 20ಕ್ಕಿದೆ. 20ಕ್ಕೆ ಅಂತಂದಾಗ ನಿಮಗಿನ್ನ ಸಮಯ ಇದೆ. ಓಕೆ, ಚೆನ್ನಾಗಿ ಓದ್ಬೋದು. ಓಕೆ, KSಗಿನ್ನ ನಿಮಗೆ 3 ತಿಂಗಳ ಟೈಮಿಂಗ್ ಇದೆ. ಹೌದಾ? ನವೆಂಬರ್ 15ಕ್ಕೆ ಎಕ್ಸಾಮ್ ಇದೆ. ಯಾವಾಗಿದೆ ರೀ? ನವೆಂಬರ್ 15ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಓಕೆನಾ? ನವೆಂಬರ್ 15ಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಸೊ ನಿಮಗೆ ನವೆಂಬರ್ 15 ಪ್ಲಸ್ ಇವತ್ತೆಷ್ಟು ತಾರೀಕು? ಇವತ್ತು 12 ಅಂತಂದ್ರೆ ಎಷ್ಟು ದಿನ ಉಳಿತೀರಿ? 18 ದಿನನಾ? 18 ಆಗಸ್ಟ್ ಹೋಯ್ತು. ಆಗಸ್ಟ್ ಹೋದ ನಂತರ ಯಾವ ತಿಂಗಳು ಬರುತ್ತೆ? ಸೆಪ್ಟೆಂಬರಲ್ಲಿ ಎಷ್ಟು ದಿನ ಇದೆ? 30. ಸೆಪ್ಟೆಂಬರ್ ಆದ ನಂತರ ಅಕ್ಟೋಬರ್ ಎಷ್ಟು ದಿನ ಇದೆ? 31. ಅದು ಆದ ನಂತರ ನವೆಂಬರಲ್ಲಿ ಎಷ್ಟು ದಿನ ಇದೆ? 15. ಎಷ್ಟು ದಿನ ಆಯ್ತು ಕೂಡಿಸ್ರಿ? ಅದಕ್ಕೆ ಮೆಟ್ಲ ಬಿಟ್ಟು ಫೇಲ್ ಆಗಿ ಬಂದಿರಿ ನೀವು. ಕೂಡ್ಸೋದು ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೀನಿ ಅಂತೇನೆ. 94 ಸರಾಸರಿ 100 ದಿನ ಇದೆ. ಓಕೆನಾ? 100 ಡೇಸ್ ನಿಮ್ಮ ಕೈಯಲ್ಲಿದೆ ಫಿಲಿಮ್ಸ್ಗೆ. 100 ಡೇಸಲ್ಲಿ ನೀವು ಹೆಂಗೆ ಬೇಕು ಹಂಗೆ ರೆಡಿ ಆಗ್ಬೋದು. ಕೇಸ್ ನೀವು ಹೆಂಗೆ ಬೇಕು. ಇವತ್ತ ನಾ ರೆಡಿ ಇದ್ದೀನಿ ಸರ್, ಇವತ್ತು ನಾನು ಏನು ಓದಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ರೆ ಕೇಸ್ ಆಗ್ತೀರಾ? ಯಾಕೆ ಆಗ್ಬಾರ್ದು ಕೇಸ್ ರೀ? ಈಗ ಏನಾಗಿದೆ ನಿಮಗೆ? ಕೇಸ್ ಯಾಕೆ ಆಗ್ಬೋದು ಅಂತ ಉದ್ದುಬಿಟ್ಟು ಸಾರ್ ಪಿ.ಸಿ ಆಗಲಿಲ್ಲ ಸರ್, PS ಆಗಲಿಲ್ಲ ಸರ್, ಅವೆಲ್ಲ ಬಿಟ್ಬಿಟ್ರು. ಹೊಡೆದ್ರೆ ಇಂಥದ್ದು ಕುಡಿಬೇಕು. ಇಲ್ಲಿದ್ರೆ ಸುಮ್ಮನೆ ಎಗ್ರೆಸ್ ಅಂಗಡಿ ತೆಗಿರಿ, ತಿಂಗಳೇ 50,000 to 60,000 ರೂಪಾಯಿ ಸಂಪಾದನೆ ಮಾಡ್ತೀರಿ, ಆರಾಮಾಗಿರ್ತೀರಿ. ಅದಕ್ಕಾಗಿ ಟಾರ್ಗೆಟ್ ಎಲ್ಲಿರ್ಬೇಕು ನಿಮ್ಮದು? ಇಂಥದಕ್ಕೆ ಹಾಕ್ರಿ. ಮಾಡ್ತೀರಾ? ಎಲ್ಲರೂ ಹಾಕಿರ ಅಪ್ಲಿಕೇಶನು ಎಲ್ಲರೂ ಹಾಕ್ಬೇಕು. ಕೇಸ್ ಎಲ್ಲರೂ ಕಡ್ಡಾಯವಾಗಿ ಕೇಸ್ ಅಪ್ಲಿಕೇಶನ್ ಹಾಕಿ, ಸರಿಯಾಗಿ ನೋಡಿ, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ನೋಡಿ ಕೇಸ್ ಅಪ್ಲಿಕೇಶನ್ ಹಾಕಿ ನೀವು ರೆಡಿ ಆಗಬೇಕು. ಎಕ್ಸಾಮ್ಗಳಿಗೆ ಬಿಡಬಾರ್ದು. ಓಕೆ, ತುಂಬ ಇದೆ. ಆಮೇಲೆ ನಾಳೆ ನಿಮ್ಮ ಮೇನ್ಸ್ ಕೂಡ ಒಂದು ಕ್ವಶನ್ಸ್ ಕೇಳ್ತಾರೆ, ಫಿಸಿಕಲ್ ಜಿಯೋಗ್ರಫಿ ಅಥವಾ ವರ್ಲ್ಡ್ ಜಿಯೋಗ್ರಫಿಯಲ್ಲಿ. ಹೌದಾ? ಪ್ರಪಂಚದ
ವ್ಯಾಪಾರ ಕೊಂಡಿ ಎಂದು ಕರೆಯಲಾಗಿರುವ ಜಲಸಂಧಿಗಳ ಬಗ್ಗೆ ಚರ್ಚಿಸಿ ಬರೀರಿ ಅಂತ 12 ಮಾರ್ಕ್ಸಿಂಗ್ ಕೇಳ್ಬಿಡ್ತಾನೆ. ಅವಾಗ ನಿಮ್ಮ ಕೊಂಡಿ ಅದ್ರ ಕೊಂಡಿ ಎಲ್ಲ ಕೊಂಡಿಗಳು ಸೇರಿಸಿ ಬರಿಬೇಕು. ಬರಿತೀರಾ? 12 ಮಾರ್ಕ್ಸ್ ಕಣ್ರಿ. ಅವಾಗ ಈ ಥರ ಹಾಕಂಗಿಲ್ಲ ಅಲ್ಲಿ ಮೇನ್ಸಿಗೆ. ಅದು ಮೊದಲು 7 ಖಂಡಗಳು ಹಾಕಿದ್ನಲ್ಲ, ಅಲ್ಲೇ ಗುರುತಿಡಿಬೇಕು. ಯಾಕಂತಂದ್ರೆ ನಿಮಗೆ 2 ಪೇಜ್ ಇರ್ತಾವೆ. 150 ಶಬ್ದಗಳ ಒಳಗಾಗಿ ಎಷ್ಟು 150 ಶಬ್ದ ಮೀರಿದಂತೆ ಬರಿಬೇಕು. ಸೊ ಎಸ್ಪೆಷಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಇದೆ? 12 ಅಂಕಗಳಿಗೆ 1 ಕ್ವಶನ್ಸ್ ಇರುತ್ತೆ. ಸೊ ಅವಾಗ ನಿಮಗೆ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಎಸ್ಪೆಷಲಿ ಫಿಸಿಕಲ್ ಅಥವಾ ಓಲ್ಡ್ ಜಿಯೋಗ್ರಫಿಯಲ್ಲಿ ಕ್ವಶನ್ಸ್ ಕ್ಲಿಕ್ ಆಗುತ್ತೆ. ಇದು ಅವಾಗ ಏನು ಮಾಡಬೇಕು? ಬರಿಬೇಕು. ಅವಾಗ ನಿಮಗೆಲ್ಲಾನ ಜಲಸಂಧಿಗಳು ಗೊತ್ತಿದೆಯೋ ಅಂತಲ್ಲ, ನಂದು 5-6 ಮೆನ್ಷನ್ ಮಾಡಿ 5-6 ಎಕ್ಸ್ಪ್ಲೇನ್ ಕೊಟ್ಟರೆ ಮುಗೀತು. ಅಷ್ಟೇ ಎಕ್ಸ್ಪ್ಲೇನ್ ಕೊಡೋಕ್ಕಾಗಲ್ಲ ಇಲ್ಲಿ. KS ತುಂಬ ಈಜಿ ಕಣ್ರಿ, ತುಂಬ ಈಜಿ. ಪ್ರಿಲಿಮ್ಸ್ ಪಾಸ್ ಆಗಬೇಕು. ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸಿಗೆ ರೆಡಿಮೇಡ್ ಫುಡ್ ಕೊಟ್ಟ ನಾವು ಸಿಲೆಬಸ್ ನಿಮ್ಮ ಮುಂದೆ ಕೊಟ್ಟಿದ್ದಾನೆ. ಮೇನ್ಸಿಗೆ ಸಿಲೆಬಸ್ ಕೊಟ್ಟಿದ್ದಾನೆ. ಓಕೆನಾ? ಇಡೀ ರಾತ್ರಿ ಬಾಯ್ಪಟ್ಟು ಮಾಡೋದು, ಮುಂಜಾನೆ ಎಕ್ಸಾಮ್ ಬರೆಯೋದು. ಡಿಗ್ರಿ ಎಕ್ಸಾಮ್ ಹಿಂಗಿದೆ ಹಂಗೆ. ಬಟ್ ಆದ್ರೆ ಬರಿಬೇಕಾದ್ರೆ ಕಲೆ ಇರಬೇಕು. ಬರಿಬೇಕು ಹೆಂಗಂತ ಕಲೆ ಇರಬೇಕು. ಹೌದಾ? ಈಗ ನನ್ನ ಕೈಯಾಗ ಒಂದು ಕಲ್ಲು, ಹೌದಾ? ಈಗ ಕಾರ್ತಿಕ್ ಕೈಯಾಗ ಒಂದು ಕಲ್ಲು ಕೊಟ್ರಂತ ತಿಳ್ಕೊಳ್ಳಿ. ಅವನು ಮೂರ್ತೀಶ್ ಇದು ಮಾಡಿ ಕೆತ್ತವನಿದ್ರೆ ನಿನಗೆ ಯಾವ ದೇವ್ರು ಬೇಕೋ ಅವ್ನು ಕಿತ್ತಾನೆ. ಹಂಗೆ ನಿಮ್ಮ ಹತ್ರ ಒಂದು ಕಲೆ ಇರಬೇಕು. ಅವನು ಗಣೇಶ್ ಮೂರ್ತಿ ಬೇಕಾ? ಕೆತ್ತಿ ಕೊಡ್ತಾನೆ. ಇಲ್ಲ ನಿಮ್ಮದು ಮೂರ್ತಿ ಬೇಕಾ? ಅದನ್ನು ರೆಡಿ ಮಾಡಿ ಕೊಡೋವಂಥ ಕಲೆ ಅವನಿಗೆ ಇರಬೇಕು. ಅವ್ನು ಏನು ಕ್ವಶನ್ಸ್ ಕೇಳ್ತಾನೆ ಅದು ಆ ಒಂದು ಕಲೆ ನಿಮ್ಮಲ್ಲಿ ಇರಬೇಕು. ಎಲ್ಲ ಡಿಗ್ರಿ ಮುಗ್ದಿದೆಯಾ? ದಯವಿಟ್ಟು ಹಾಕಿ KS ಪಾಸಾಗಿ ನಾಳೆ ML ಹೇಳ್ಕೊತೀವಿ ನಮ್ಮ ಸ್ಟೂಡೆಂಟ್ ಒಬ್ರು KS ಆದರು ಅಂತ. ಹೌದಾ? 100 ಜನ ಕಾನ್ಸ್ಟೇಬಲ್ ಆಗೋದು ಬೇಕಾಗಿಲ್ಲ, ಒಬ್ಬ KS ಆದ್ರೆ ಸಾಕು ನನಗೆ. ಓಕೆ ನೋಡಿ, ಈ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ ಅಂತ ಕರಿತೀವಿ. ಏನಂತ ಕರಿತೀವಿ? 2 ಖಂಡಗಳು, ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾ. ಅವೆಲ್ಲೂ ಎಲ್ಲಿ ಕಾಣ್ತಾ ಇದಲ್ವಾ ನಿಮಗೆ? ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಅಲ್ಲಿ ಮಧ್ಯದಲ್ಲಿರುವ ಸ್ವಲ್ಪ ಒಂದು ಕೊಂಡಿ ಥರ ಕಾಣ್ತಾ ಇದೆಯಲ್ಲ, ಅದೇ ಪನಾಮ್ ಕಾಲುವೆ ಅಂತ ಕರಿತೀವಿ. ಎಸ್ಪೆಷಲಿ ಪನಾಮ್ ಭೂಖಂಡ ಅಂತ ಕೂಡ ಕರಿತೀವಿ. ಪನಾಮ್ ಕಾಲುವೆ. ಒಂದು ಕಡೆ ಉತ್ತರ ಅಮೇರಿಕಾ, ಇನ್ನೊಂದು ಕಡೆ ಏನಂತೀರಿ? ದಕ್ಷಿಣ ಅಮೇರಿಕಾ. ಮಧ್ಯದಲ್ಲಿ ಬೇರ್ಪಡಿಸಿದ್ದೆ ಪನಾಮ್ ಕಾಲುವೆ. ಪನಾಮ್ ಕಾಲುವೆ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ನೀರು ಹರಿದು ಹೋಗುತ್ತೆ, ಇದು ಕಾಲುವೆ. ಅದೇ ಭೂಖಂಡ ಅಂತಂದರೆ ಎರಡನ್ನೂ ಬೇರ್ಪಡಿಸುತ್ತೆ. ಭೂ ಅಂದರೆ 2 ಭೂಮಿ ಮಧ್ಯದಲ್ಲಿ ಒಂದು ಕೊಂಡಿ ಇದೆ, ಭೂಖಂಡ, ಪನಾಮ್ ಭೂಖಂಡ. ಅದನ್ನು ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಬೇರ್ಪಡಿಸುವಂಥದ್ದು. ಹೌದಾ? ಸೊ ಹಾಗಾಗಿ ನಿಮಗೆ ಪನಾಮ್ ಕಾಲುವೆ ಕೇಳಿದ್ದಾರೆ. ಪನಾಮ್ ಕಾಲುವೆ ಕೂಡ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಪನಾಮ್ ಭೂಖಂಡ ಕೂಡ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ಎರಡೂ ಕನ್ಫ್ಯೂಸ್ ಮಾಡ್ಕೋಕೆ ಹೋಗಬೇಡಿ, ಎಕ್ಸಾಮಿಗೆ ಬರುತ್ತೆ. ಸೊ ಹಾಗಾಗಿ ಇವೆಲ್ಲನೂ ಕೂಡ ನೋಡಬೇಕು. ಇದು ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಸಾಗರ ಎರಡನ್ನೂ ಚಾಚಿಕೊಂಡಿದೆ. ಯಾಕಂತಂದರೆ ದಕ್ಷಿಣ ಅಮೇರಿಕಾ ಅಟ್ಲಾಂಟಿಕ್ ಖಂಡ ಫುಲ್ ಟೋಟಲ್ ಇದೆ, ಹೌದಲ್ರಿ? ಈ ಕೆಳಗಡೆ ಎಲ್ಲ ಟೋಟಲ್ ವೈಟ್ ಆಗಿ ಕಾಣುತ್ತೆ, ಇದೆಲ್ಲ ಅಂಟಾರ್ಟಿಕ್ ಸಾಗರ ಇದೆ. ಹಾಗಾಗಿ ಇಲ್ಲಿ ಏನಂದ್ರೆ ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರವನ್ನು ಏನಿದೆ ಸಂಪರ್ಕಿಸುವಂಥದ್ದು. ಇದು ಮನುಷ್ಯ ನಿರ್ಮಿತವಾದ ಜಲಮಾರ್ಗವಾಗಿದೆ. ದಿಸ್ ಇಸ್ ಭಾಳ ಇಂಪಾರ್ಟೆಂಟ್. ಅದು ಮನುಷ್ಯನೇ ನಿರ್ಮಾಣ ಮಾಡುವಂಥದ್ದು. ಹೌದಾ? ಎಲ್ಲ ನೈಸರ್ಗಿಕವಾಗಿ ಇಷ್ಟು ದಿನ ಓದಿದ್ದೀವಿ, ಇಷ್ಟೆಲ್ಲ ಓದಿದ್ವಿ. ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಾವು ಜಲಸಂಧಿಗಳು ನೋಡಿದ್ದೀವಿ. ಆದರೆ ಮಾನವನು ತನ್ನ ವ್ಯಾಪಾರಗೋಸ್ಕರ ತಾನು ಅಂತಾರಾಷ್ಟ್ರೀಯ ಮಟ್ಟದ ಜೊತೆ ಸೊ 2 ರಾಷ್ಟ್ರ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ ರಾಷ್ಟ್ರಗಳು, ಅಲ್ಲಿರುವಂಥ ಒಂದು 13 ರಾಷ್ಟ್ರಗಳು, ಇಲ್ಲಿರುವಂಥ ಒಂದು 12 ರಾಷ್ಟ್ರಗಳು, ಇವು ಮಧ್ಯದಲ್ಲಿ 13 ರಾಷ್ಟ್ರಗಳು. ದಕ್ಷಿಣ ಅಮೇರಿಕಾದಲ್ಲಿ 13 ರಾಷ್ಟ್ರಗಳು, ಉತ್ತರ ಅಮೇರಿಕಾದಲ್ಲಿ 24. ಈ ರಾಷ್ಟ್ರಗಳ ಮಧ್ಯದಲ್ಲಿ ವ್ಯಾಪಾರ ಕೊಂಡಿಗಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಎಸ್ಪೆಷಲಿ ಏನಂದರೆ ನೋಡಿ, ಪನಾಮ್ನಲ್ಲಿರುವ ಇದು ಜಗತ್ತಿನ ಇಂಜಿನಿಯರಿಂಗ್ ಅದ್ಭುತಗಳಲ್ಲಿ ಒಂದು. ಸೊ ಇಂಜಿನಿಯರಿಂಗ್ ಒಂದು ನಿರ್ಮಾಣ ಮಾಡುವಂಥದ್ದು ಒಂದು ವಿಶೇಷವಾಗಿ. ಇಲ್ಲಿ ಏನಪ್ಪ ಅಂದ್ರೆ ಏನಂತ ಕರೀತಾರೆ ನಿಮಗೆ ಅಂತಂದಾಗ, ಇಲ್ಲಿ ವಿಶಿಷ್ಟವಾದ ಏನಿದೆ? ಲಾಕ್ ವ್ಯವಸ್ಥೆಯನ್ನು ಹೊಂದಿದೆ. ಲಾಕ್ ವ್ಯವಸ್ಥೆ ಅಂತಂದರೆ ಅಲ್ಲಿ ಒಂದು ನೀವು ನೋಡಬೇಕು. ಲಾಕ್ ಅಂತಂದ್ರೆ ಅಲ್ಲಿ ಈ ಥರ ಲಾಕ್ ಇದೆ. ಸೊ ಟೋಟಲ್ ಇಲ್ಲೊಂದು ಕಾಲುವೆ ಆಗಿ ಲಾಕ್ ಮಾಡಿದ್ದಾರೆ. ಇದಕ್ಕೆ ಹೋಗುವಂಥ ದಾರಿನೇ ಇಲ್ಲ. ಸೊ ಅದಕ್ಕೆ ಏನಂತಾರೆ ಲಾಕ. ಸೊ ಇದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಪನಾಮ್ ಕಾಲುವೆ ಬಗ್ಗೆ ಎಕ್ಸಾಮಿಗೆ ಕೇಳಿದ್ದಾರೆ. ಲಾಕ್ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಸೊ 1914ರಲ್ಲಿ ಈ ಕಾಲುವೆ ಏನಪ್ಪ ಅಂದ್ರೆ ಹಡಗು ಸಂಚಾರಕ್ಕೆ ಮುಕ್ತವಾಯಿತು. ನಂತರ ಅಮೆರಿಕದ ಹಡಗುಗಳಿಗೆ 40% ಇಲ್ಲಿ ಏನಪ್ಪ ಅಂದ್ರೆ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ರು. ಅಮೆರಿಕದಿಂದ ಏಷ್ಯಾಕ್ಕೆ ರಫ್ತಾಗುವ ಎಲ್ಲ LPG ಯಾವ್ದ್ರಿ? LPG ಅಂದ್ರೆ ಏನು? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಹೌದಾ? LPG ಅಲ್ಲಿ ಏನು ಯೂಸ್ ಮಾಡ್ತೀವಿ ರೀ? ಪ್ರೋಪೇನ್ ಮತ್ತು ಬ್ಯೂಟನ್ಸ್. ಹೌದಾ? LPG ಸೋರುವಿಕೆದಲ್ಲಿ ಬರುವಂಥ ಅನಿಲ ಯಾವುದು? ಸೋರುವಿಕೆ, ಇಥೆಲ್ ಮರ್ ಕ್ಯಾಪಿಟಲ್ಸ್. ಇವೆಲ್ಲ ನೋಡ್ರಿ, ಮೊನ್ನೆ ಕ್ವಶನ್ಸ್ ಕೇಳಿದೆ. ಎಷ್ಟು? 95% ಪನಾಮ್ ಕಾಲುವೆ ಮೂಲಕವೇ ಸಾಕಾಣಿಕೆ ಆಗುತ್ತೆ. ದಿನಕ್ಕೆ ಎಷ್ಟಿದೆ? 20 ಲಕ್ಷದಿಂದ 30 ಲಕ್ಷ ಬ್ಯಾರಲ್ ಇಂಧನವನ್ನು ಈ ಜಲಮಾರ್ಗ ಮುಖಾಂತರ ಕಾಣುತ್ತೆ. ಓಕೆ ನೋಡಿ,
2016ರಲ್ಲಿ SD ಎಕ್ಸಾಮಿಗೆ ಒಂದು ಕ್ವಶನ್ಸ್ ಕ್ಲಿಕ್ ಮಾಡಿದ್ದಾನೆ. ಕ್ವಶನ್ ಬರ್ತಕ್ಕಂಥ ನೋಡ್ರಿ, ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ಗಳಿಗೆ ಸಮಾನ? ಒಂದು ಬ್ಯಾರಲ್, ಹೌದಾ? ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ಗಳಿಗೆ ಸಮಾನ? ದಿಸ್ ಇಸ್ ಲೀಟರ್. ಒಂದು ಬ್ಯಾರಲ್ನಲ್ಲಿ ಎಷ್ಟು ಲೀಟರ್ ಇರುತ್ತೆ? SD ಎಕ್ಸಾಮ್ 2016. ಒಂದು ಬ್ಯಾರಲ್ನಲ್ಲಿ ಎಷ್ಟು ಲೀಟರ್ ಇರುತ್ತೆ? ಅವ್ರ ಹಂಗೂ ಕ್ವಶನ್ಸ್ ಕೇಳ್ತಾರ, ಇಮೇಜ್ ಮಾಡೋಕ್ಕಾಗಲ್ಲ, ಹೌದಲ್ರಿ? ವಿಚಿತ್ರವಾದ ಕ್ವಶನ್ಸ್ಗಳು ಇರುತ್ತೆ, ಓದ್ಲಾರ್ದ ಕ್ವಶನ್ಸ್ಗಳು ಕೂಡ ಕಣ್ಣು ಕಾಣ್ತಾ ಇರುತ್ತೆ ಕ್ವಶನ್ ಪೇಪರಲ್ಲಿ. ಎಲ್ಲೇ ನೋಡಿಲ್ಲಲ್ಲ ಸರ್, ನಾನು 40 ಮಾಡಿದ್ದೆ ಸರ್, 35 ಮಾಡಿದ್ದೆ ಸರ್. ಹೌದಾ? ಸೊ ಹಾಗಾಗಿ ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ ಹೇಳಿ? ಎಷ್ಟು? 200 ಅಲ್ಲ, 159 ಲೀಟರ್ಸ್. SDA ಕ್ವಶನ್ಸ್ 159 ಲೀಟರ್ಸ್. ಸರ್ಚ್ ಮಾಡಿ ನೋಡಮ್ಮ ಸ್ವಲ್ಪ. ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ಗಳಿಗೆ ಸಮಾನ? ಬೇಗ ನೋಡ್ಬೇಕು. ಓಕೆ, ಈಗ ನಿಮ್ಗೇನಂದ್ರೆ ಪನಾಮ್ ಕಾಲುವೆ ಬಗ್ಗೆ ಎಕ್ಸಾಮ್ಗಳಲ್ಲಿ ಪದೇ ಕ್ವಶನ್ಸ್ಗಳು ಕೇಳುವುದರಿಂದ ಇದರ ಬಗ್ಗೆ ಏನು ಮಾಡಬೇಕು? ಎಕ್ಸಾಮಿಗೆ ಆದ್ಯತೆ ಕೊಡಬೇಕು. ಎಕ್ಸಾಮಿಗೆ ಬರುತ್ತೆ ಒಂದು ಬ್ಯಾರಲ್ ಅಂದರೆ ಎಷ್ಟು ಲೀಟರ್ಗಳಿಗೆ ಸಮಾನ ಕ್ವಶನ್ಸ್ ಕೇಳಿದ್ದಾರೆ. ಸೊ ಓಕೆ, ಇದನ್ನು ಪನಾಮ್ ಕಾಲುವೆ ಡಬಲ್ ಆಗಿದೆ ನೋಡಿ. ಇಲ್ಲಿ ಇದೊಂದು ನಿಮ್ಗೆ ಗೊತ್ತಿರಬೇಕು, ಯಾವ್ದಪ್ಪ ಅಂತಂದಾಗ 159 ಅಂತಂದ್ರೆ 159. ಇದು SD. ನಾನು ಯಾಕೆ ಸುಳ್ಳು ಹೇಳು? ಕ್ವಶನ್ಸ್ ಕೇಳಿದ್ದಾರೆ, ನಿಮ್ಗೆ ಸುಳ್ಳು ಹೇಳಿ ಹಳ್ಳಾಡಿಸಿದ ನನಗೇನು ಸಿಗುತ್ತೆ? ಏನು ಕೇಸ್ ಬರೋಕಿತ್ತಂದ್ರೆ ಹಳ್ಳಾಡಿಸ್ಬೋದು ನಿಮಗೆ. ಓಕೆ, ಇದು ಯಾವುದಪ್ಪ ಅಂದರೆ ಪಾಸ್ಪೋರಸ್ ಜಲಸಂಧಿ ಅಂತಂದರೆ ಇದು ಪಾಸ್ಪೋರಸ್. ಯಾವುದ್ರಿ? ಪಾಸ್ಪೋರಸ್ ಜಲಸಂಧಿ. ಇಲ್ಲಿ ಇದು ಇಸ್ತಾನ್ಬುಲ್ ಮತ್ತು ಟರ್ಕಿ, ಓಕೆನಾ? ಇಸ್ತಾನ್ಬುಲ್ ಮತ್ತು ಟರ್ಕಿ ಮಧ್ಯದಲ್ಲಿ ಕಂಡು ಬರುವಂಥದ್ದು. ಇಲ್ಲಿ ಎಕ್ಸಾಮಿಗೆ ಕೇಳ್ತಾರೆ, ಇಸ್ತಾನ್ಬುಲ್ ಮತ್ತು ಟರ್ಕಿ ಮಧ್ಯದಲ್ಲಿ ಕಂಡು ಬರುವಂಥದ್ದು ಯಾವುದಪ್ಪ ಅಂದರೆ ಯಾವುದು? ಬಾಸ್ಪೋರಸ್ ಜಲಸಂಧಿ. ಈ ಬಾಸ್ಪೋರಸ್ ಜಲಸಂಧಿ ಮಧ್ಯದಲ್ಲಿ ಒಂದು ಏನು ಬರ್ತಂದ್ರೆ ಕೈಬರ್, ಏನಂತ ಬರ್ತೀರಿ? ಕೈಬರ್ ಕಣಿವೆ ಅಂತ ಬರುತ್ತೆ. ಈ ಕೈಬರ್ ಕಣಿವೆ, ದಿಸ್ ಈಸ್ ಭಾಳ ಇಂಪಾರ್ಟೆಂಟ್. ಈ ಕೈಬರ್ ಕಣಿವೆ ಎಲ್ಲಿ ಬರ್ತಪ್ಪ ಅಂದ್ರೆ ನೋಡ್ರಿ, ಈ ಕೈಬರ್ ಕಣಿವೆ ಎಲ್ಲಿ ಬರ್ತೈತೆ ಅಂದ್ರೆ ಈ ಭಾಗದಲ್ಲಿ. ಭಾರತ ದೇಶ ಇದು ಯಾವ್ದ್ರಿ? ಭಾರತ ದೇಶ. ಈ ಭಾರತ ದೇಶದಲ್ಲಿ ಇಲ್ಲಿ ಏನಂದ್ರೆ ಕೈಬರ್ ಕಣಿವೆ ಅಂತ ಬರುತ್ತೆ. ಈ ಕೈಬರ್ ಕಣಿವೆ ಇದೆಯಲ್ಲ, ಈ ಕೈಬರ್ ಕಣಿವೆಯು 1453ರಲ್ಲಿ ಆಟೋಮನ್ ಟರ್ಕರು, ದಿಸ್ ಈಸ್ ಇಂಪಾರ್ಟೆಂಟ್, ಆಟೋಮನ್ ಟರ್ಕರು, ಯಾವ್ರಿ? ಟರ್ಕರು. ಈ ಆಟೋಮನ್ ಟರ್ಕರು ಏನು ಮಾಡ್ತಂದ್ರೆ ಇಲ್ಲಿ ಇರುವ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಕಾನ್ಸ್ಟಾಂಟಿನೋಪಲ್ ನಗರ ಅಂದ್ರೆ ಅದರ ರಾಜಧಾನಿ ಯಾವ್ದ್ರಿ? ಇಸ್ತಾನ್ಬುಲ್. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಳ್ತಾರೆ, ಅವಾಗ ಸಂಪೂರ್ಣವಾಗಿ ಈ ಕೈಬರ್ ಕಣಿವೆಗಳು ಮುಚ್ಚಿ ಹೋಗ್ಬಿಡುತ್ತೆ. ಅವ್ರ ಅಂಡರ್ಲಿರುತ್ತೆ, ಟರ್ಕರ್ ಅಂಡರ್ಲಿರುತ್ತೆ. ಅವಾಗ ಏನು ಮಾಡುತ್ತೆ ಅಂದ್ರೆ ಈ ಯುರೋಪಿಯನರ ಜಲಮಾರ್ಗ ಮಾಡ್ತಾರಲ್ಲ, ಯುರೋಪಿಯನ್ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡೇನರು, ಫ್ರೆಂಚರು ಇವರೆಲ್ಲ ಭಾರತಕ್ಕೆ ಆಗಮನ ಪ್ರಾರಂಭ ಆಗುತ್ತಲ್ಲ, ಅದು ಮುಚ್ಚಿ ಹೋಗ್ಬಿಡುತ್ತೆ. ಯಾವಾಗ ಮುಚ್ಚಿ ಹೋಗುತ್ತಲ್ಲ ಆ ಸಂದರ್ಭದಲ್ಲಿ ಆದ್ರೂ ಬಿಡಲ್ಲ ಯಾವುದು ಯುರೋಪಿಯನರು, ಅದು ಎಸ್ಪೆಷಲಿ ಪೋರ್ಚುಗೀಸರು ಏನು ಮಾಡ್ತಾರೆ ಅಂದ್ರೆ ಹೆಂಗಾದ್ರೂ ಮಾಡಿ ಭಾರತ ದೇಶದಲ್ಲಿ ಇಲ್ಲಿ ಸಾಂಬಾರ್ ಪದಾರ್ಥಗಳಿಗೆ ಜಾಸ್ತಿ ಅಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ನಾವೆಲ್ಲ ಇಸ್ಲಾಮಿಕ್ ಕಂಟ್ರಿಗಳು ಇದ್ದಾವೆ, ನಮಗೆಲ್ಲರಿಗೆ ಮಾಂಸ ತಿನ್ನಕ್ಕೆ ಏನು ಬೇಕು? ಲವಂಗ, ಜೀರಿಗೆ, ಶುಂಠಿ, ಸಾಸಿವೆ, ಅದು ಇದು ಎಲ್ಲ ಬೇಕು. ಹಾಗಾಗಿ ಏನು ಮಾಡ್ತಂದ್ರೆ ವಾಸ್ಕೋ ಡಿ ಗಾಮ ಇಲ್ಲೆಲ್ಲ ಮುಚ್ಚಿದಾಗ ನೇರವಾಗಿ ಕೇರಳಕ್ಕೆ ಪ್ರಯಾಣ ಮಾಡ್ತಾನೆ. ಯಾವಾಗ? 1498ರಲ್ಲಿ ವಾಸ್ಕೋ ಡಿ ಗಾಮ ಏನು ಮಾಡ್ತಾನಂದ್ರೆ ಕೇರಳದ ಕಲ್ಲಿಕೋಟೆಗೆ ಬಂದು ಪ್ರಯಾಣ ಮಾಡ್ತಾನೆ. ಕೇರಳದ ಕಲ್ಲಿಕೋಟೆ ಯಾವ ಪ್ರದೇಶ ರೀ? ಕಪ್ಪಡ. ಯಾವುದು? ಕಪ್ಪಡ. ನೋಡಿ, ಎಕ್ಸಾಮಿಗೆ ಹೆಂಗೆ ಇತಿಹಾಸ ಆಗ್ತಾ ಇದೆ ನೋಡ್ರಿ, ಬುಕ್ಸ್ಗಳು ಹೆಂಗೆ ಇತಿಹಾಸ ಆಗ್ತಾ ಇದೆ ನೋಡಿ ಸರ್. ನಾವು ಓದುವ ಸಂದರ್ಭದಲ್ಲಿ ನಾವು SLC ಓದುವಾಗ ಕೇರಳದ ಕಲ್ಲಿಕೋಟೆ ಅಂತ ಅಷ್ಟೇ ಇತ್ತು ಸರ್, ಕೇರಳದ ಕಲ್ಲಿಕೋಟೆ. ಇವಾಗ ಈ ಬುಕ್ಸ್ಗಳು ನಿಮ್ಮ ಬುಕ್ಸಲ್ಲಿ ಏನಿದೆ ಅಂದರೆ ಕೇರಳದ ಕಲ್ಲಿಕೋಟೆಯ ಕಪ್ಪಡ ಎಂಬ ಸ್ಥಳ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಕೇದವನು ಎಸ್ಪೆಷಲಿ ಹೆಂಗೆ ಬೇಕಲ್ಲ ಅಲ್ಲಿ ಉಲ್ಟಾ ಸುಲ್ಟಾ ಹೊಡಿತಾ ಇದ್ದಾನೆ. ಅಲ್ಲಿ ಕೇರಳದ ಕಲ್ಲಿಕೋಟೆ ಕಪ್ಪಡ ಸ್ಥಳಕ್ಕೆ ವಾಸ್ಕೋಡಿಗಾಮ ಭೇಟಿ ಬಂದಾಗ ಅದ್ಧೂರಿಯಾಗಿ ಸ್ವಾಗತ ಮಾಡ್ತಾನೆ ಭಾರತೀಯರು. ಯಾರು ಅಲ್ಲಿ ದೊರೆ ಜಾಮೋರಿಯನ್ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಇಡ್ತಾನೆ. ಅವನಿಗೆ ಎಲ್ಲ ಕರೆಸಿ ಈ ನನ್ನ ಮಗ ಏನಪ್ಪಾ ಅಂದ್ರೆ ವಾಸ್ಕೋಡಿಗಾಮ ಅವನಿಗೆ ಒಂದೇ ಚಾನ್ಸ್ ಅವಕಾಶ ಇತ್ತು, ನೋಡಿದ 3 times ಭಾರತಕ್ಕೆ ಬಂದ. ಎಷ್ಟು ಟೈಮ್ ಭಾರತಕ್ಕೆ ಬಂದ ರೀ? 3 ಸಾರಿ ಭಾರತಕ್ಕೆ ಬರ್ತಾನೆ. ತಗೊಳ್ಳೋದು ಬರೋದು ಕೊಚ್ಕೊಂಡು ಹೋಗೋದು ಮತ್ತೆ ಇಡೋದು ಮತ್ತೆ ಬರೋದು, ಈ ತರ 3 ಸ್ಟ್ಯಾಂಪ್ಸ್. ಯಾಕಂದ್ರೆ 1498 ಒಂದು, ಆಮೇಲೆ 1512 ಒಂದು, 1524 ಸಮಥಿಂಗ್ ಇದೆ. ಇವು 3 times ಇಂಡಿಯಾಕ್ಕೆ ಬರ್ತಾನೆ. 24, 25 3 times ಇಂಡಿಯಾಕ್ಕೆ ಬರ್ತಾನೆ ವಾಸ್ಕೋಡಿಗಾಮ. ಹೀಗೆ ಒಬ್ಬರಿಂದ ಒಬ್ಬರಿಂದ ಬಂದು ಇಡೀ ಭಾರತ ದೇಶವು ಸಂಪೂರ್ಣವಾಗಿ ಬ್ರಿಟಿಷರಲ್ಲಿ ಇರುತ್ತೆ. ಆದ್ರೆ ಬೇರೆದವ್ರು ಬಂದ್ರು ವ್ಯಾಪಾರ ಅಷ್ಟೇ ಉದ್ದೇಶ ಇತ್ತು. ಆದ್ರೆ ಬ್ರಿಟಿಷರು ಕೂಡ ವ್ಯಾಪಾರ ಮಾಡಬೇಕನ್ನೋದು ಉದ್ದೇಶ ಇತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು, ವ್ಯಾಪಾರ ಮಾಡ್ತಾ 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 ಇಡೀ ಭಾರತ ದೇಶ ತನ್ನ ಆಡಳಿತದಲ್ಲಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಆಡಳಿತದಲ್ಲಿ ಇಟ್ಕೊಂಡ್ರು ಅವಾಗ ಏನಪ್ಪಾ ಅಂದ್ರೆ ಇಡೀ ಭಾರತ ದೇಶವು ಅವ್ರ ಕೈಯಲ್ಲಿ ಬಂತು. ಅವಾಗ ಅಂದ್ರೆ ಅದರಿಂದ ನಾವು ಬಿಡಿಸ್ಕೋಬೇಕಾದ್ರೆ 350 ದಿನ ಕಾಲ ಬೇಕಾಗಿತ್ತು. ಓಕೆ, ಸೊ ಹಾಗಾಗಿ ಇವೆಲ್ಲ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಲ್ಲ, ಅದು ಏನಪ್ಪಾ ಅಂದ್ರೆ ಇದೇ ಒಂದು ಜಲಸಂಧಿ. ಯಾವ ಜಲಸಂಧಿ ರೀ? ಬಾಸ್ಫೋರಸ್ ಜಲಸಂಧಿ. ಈ ಬಾಸ್ಫೋರಸ್ ಜಲಸಂಧಿ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಗೆ ನೋಡ್ಬೇಕಾದ್ರೆ ಇಲ್ಲಿ ಬನ್ನಿ. ಜಗತ್ತಿನ ಅತ್ಯಂತ ಕಿರಿದಾದ ನೈಸರ್ಗಿಕ ಜಲಮಾರ್ಗ ಇದು ಕಪ್ಪು ಸಮುದ್ರ. ಮತ್ತು ಇದು ಬಹಳ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳೇ, ಯಾಕಂದ್ರ ಇದು ಔಟ್ ಆಫ್ ನಮ್ದು ಯಾವುದಂದ್ರೆ ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ ಮತ್ತು ಯಾವುದಿದೆ ಯಾವುದು ಮಾರ್ಮುರಾ ಜಲಸಂಧಿ, ಮಾರ್ಮುರಾ ಸಾಗರ, ಮಾರ್ಮುರಾ ಸಮುದ್ರ, ಮಾರ್ಮುರಾ ಸಮುದ್ರ ಮತ್ತು ಕಪ್ಪು ಸಮುದ್ರ ಮತ್ತು ಮಾರ್ಮುರಾ ಸಮುದ್ರ ಈ ಮಧ್ಯದಲ್ಲಿ ಬೇಸೆ ಇತ್ತು. ಈ ಜಲಮಾರ್ಗ ಟರ್ಕಿ ವ್ಯಾಪ್ತಿಯಲ್ಲಿದೆ. ಸೊ ಏಷ್ಯಾ ಮತ್ತು ಯುರೋಪ್ ಖಂಡಗಳಲ್ಲಿ ಇದು ಪ್ರತ್ಯೇಕಿಸುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾವುದು? ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಎರಡನ್ನು ಪ್ರತ್ಯೇಕಿಸುವಂಥ ಕೆಲಸ ಯಾವುದು ಅಂದರೆ ಬಾಸ್ಫೋರಸ್ ಜಲಸಂಧಿ. ಎಸ್ಪೆಷಲಿ ಸರಕು ಮತ್ತು ತೈಲ ಸಾಗಾಣಿಕೆ ಮಾಡುವ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದು. ಪ್ರತಿದಿನ 30 ಲಕ್ಷ ಬ್ಯಾರೆಲ್ಗಳು ತೈಲವನ್ನು ಈ ಮಾರ್ಗದಲ್ಲಿ ಸಾಗಿಸುತ್ತದೆ. ದೊಡ್ಡ ಪ್ರಮಾಣದಲ್ಲಿ ಅಪಾರ ಧಾನ್ಯಗಳು ಸಾಗಣೆ ಮಾಡುವಂತ ನಡೆಯುವಂಥದ್ದು. ಟೋಟಲ್ ಎಷ್ಟು? 30 ಲಕ್ಷ ಬ್ಯಾರೆಲ್. ಯಾವುದು? ಎಸ್ಪೆಷಲಿ ತೈಲ ಭಾರತಕ್ಕೆ. ಸೊ ಓಕೆ, ಇವೆಲ್ಲ ಏನಪ್ಪಾ ಅಂತಂದಾಗ ನೀವು ಬರೆಯೋ ಸಂದರ್ಭದಲ್ಲಿ, ಸ್ಟೇಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಅಲ್ಲೆಲ್ಲಿ 1-2 ಕ್ವಶನ್ಸ್ಗಳು ಕೇಳ್ತಾರೆ. ಹುಷಾರವಾಗಿ ಸ್ವಲ್ಪ ಇವಾಗಾದ್ರೆ ಎಚ್ಚೆತ್ತುಕೊಳ್ಳಿ. ನನ್ನ ರಿಕ್ವೆಸ್ಟ್ ಏನು ಗೊತ್ತಾ, ಇವಾಗಾದ್ರೆ ಎಚ್ಚೆತ್ಕೊಳ್ಳಿ. ಹುಚ್ಚುಸ್ತರ ಓದಬೇಡಿ. ಹುಚ್ಚುಸ್ತರ ಓದಿದ್ರಲ್ಲ. ನೀವು ಅನ್ಕೋಬಹುದು ಆ ಯೂಟ್ಯೂಬ್ ನೋಡಿದೆ, ಈ ಯೂಟ್ಯೂಬ್ ನೋಡಿದೆ, ಅವೆಲ್ಲ ಬೇಕಾಗಿಲ್ಲ. ಆಫ್ಲೈನ್ ಕರೆಕ್ಟಾಗಿ ಕೇಳಿ, ಒಳ್ಳೆ ಥರ ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳಿ. ಎಲ್ಲಿ ವೀಕ್ ಇದ್ದೀನಿ, ನಾನು ಎಲ್ಲಿ ಮಾರ್ಕ್ಸ್ ತಪ್ಪಾದೆ, ನಾನು ಎಲ್ಲಿ ಕೆಡವಿದೆ, ನಾನು ಏನು ಮಾಡಬೇಕಿತ್ತು, ಏನು ಮಾಡಿದೆ, ನಾನು ಯಾಕೆ ಸ್ಕೋರ್ ಆಗಲಿಲ್ಲ, ನಿಮ್ಮ ಮ್ಯಾಗೆ ನೀವೇ ಕ್ವಶನ್ಸ್ ಹಾಕಿ ರೂಟ್ ಚೇಂಜ್ ಮಾಡಿ, ಓದೋದು ಮೆಥಡ್ ಚೇಂಜ್ ಮಾಡಿ. ಕ್ವಶನ್ ಪೇಪರ್ ಚೇಂಜ್ ಆಗಿದೆ, ಕ್ವಶನ್ ಪೇಪರ್ ಚೇಂಜ್ ಆಗಿದೆ ಅಂದಗಳೇ ನೀವು ಚೇಂಜ್ ಆಗಬೇಕಲ್ವಾ? ಆ ಚೇಂಜ್ ಮಾಡಿ. ಓದುವ ಮಟೀರಿಯಲ್ಗಳು ನಿಮ್ಮ ಇದರಲ್ಲಿ ವ್ಯತ್ಯಾಸ ಆಗಿದೆ, ಅವೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಮಾಡಿ ನೀವು ಸ್ವಲ್ಪ ಚೇಂಜಸ್ ಆಗಿ ಓದಲೇಬೇಕು. ಅರ್ಥ ಆಯ್ತಾ? ನೀವು ಓದಲಿಲ್ಲ ಅಂದರೆ ನಿಮ್ಗೇನಪ್ಪ ಅಂದ್ರೆ ಎಕ್ಸಾಮಲ್ಲಿ ಸ್ಕೋರ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಮತ್ತು ಅಳ್ಕೊಂಡು CRDR ಹಳ್ಳಾಡಿಸಿ ಮತ್ತು KSRP ಬರ್ತೀರಿ ನೋಡ್ರಿ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಸುಯೆಜ್ ಕಾಲುವೆ. ಭಾಳ ಇಂಪಾರ್ಟೆಂಟು. ಸುಯೆಜ್ ಕಾಲುವೆ 1914ರಲ್ಲಿ, ಇದನ್ನು ಎಲ್ಲ 1896ರಲ್ಲಿ ಸುಯೆಜ್ ಕಾಲುವೆ ಇದನ್ನು ನಿರ್ಮಾಣ ಮಾಡ್ತಾರೆ. ಇದು ಈಜಿಪ್ಟ್ ರಾಷ್ಟ್ರ ಮತ್ತು ಏಷ್ಯಾ ಖಂಡ ಇವೆರಡು ಮಧ್ಯದಲ್ಲಿ ಇರುವಂಥದ್ದು. ಈಜಿಪ್ಟ್ ಎಲ್ಲಿ ಬರುತ್ತೆ? ಆಫ್ರಿಕಾ ಕಂಟಿನೆಂಟ್ನಲ್ಲಿ. ಸೊ ಈಜಿಪ್ಟ್ ಮತ್ತು ಏಷ್ಯಾದಲ್ಲಿ ಇರೋ ಯಾವುದಿದೆ ರೀ? ಯಾವುದಿದೆ? ಸುಯೆಜ್ ಕಾಲುವೆ ಇದೆ. ಇಲ್ಲಿ ಕೂಡ ಎಕ್ಸಾಮ್ ಬರುವ ಸಾಧ್ಯತೆಗಳಿದೆ. ಯಾವುದು? ಸುಯೆಜ್ ಕಾಲುವೆ. ಇಲ್ಲಿ ಒಂದು ಕಡೆ ನಮ್ಮ ಏಷ್ಯಾ, ನಮ್ಮ ಕಂಟಿನೆಂಟ್ಸ್ ಇದೆ, ಇನ್ನೊಂದು ಈಜಿಪ್ಟ್. ಆದರೆ ಸುಯೆಜ್ ಕಾಲುವೆಯ ಟೋಟಲ್ ಆಡಳಿತ ಮಾಡುವುದು ಯಾರೇ? ಈಜಿಪ್ಟ್ ರಾಷ್ಟ್ರ ಟೋಟಲ್ ಅಂಡರಲ್ಲಿದೆ. ಸುಯೆಜ್ ಕಾಲುವೆ ಈಜಿಪ್ಟ್ ರಾಷ್ಟ್ರ ಟೋಟಲ್ ಅಂಡರ್ ಇದೆ. ಹೌದಾ? ನೀವು ಈಜಿಪ್ಟ್ ನಾಗರಿಕತೆ ಓದ್ತೀರಾ? ಹೌದಾ? ನಾಗರಿಕತೆ. ಓಕೆ ರೀ, ನಾಗರಿಕತೆ. ಸೊ ಈಜಿಪ್ಟ್ ನಾಗರಿಕತೆ. ಓಕೆ, ಇಲ್ಲಿ ನೋಡಿ FDA 2014ರಲ್ಲಿ ನಿಮ್ಮ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. 2014ರಲ್ಲಿ ಇದು ಎಕ್ಸಾಮಿಗೆ ಕೇಳಿದ. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ತಪ್ಪಿಡಿರಿ. ನಾಗರಿಕತೆ ಈ ಕೆಳಗಿನ ಯಾವುದು ಸರಿ? ನೀವೇ ಹೇಳಬೇಕು. ನಾಗರಿಕತೆ
ನಾಗರಿಕತೆ. ಇದರಲ್ಲಿ ಯಾವುದು ಸರಿ ರೀ? ಎ, ಬಿ, ಸಿ, ಡಿ. ಇದರಲ್ಲಿ ಯಾವುದು ಸರಿ? ಎಷ್ಟು ಜನ ಇದ್ರಿ? ಎ ಅನ್ನೋದು ಎಷ್ಟು ಜನ ಕೈತಿ? 1 2 3 4. ಇನ್ನೊಬ್ಬನು ಹಿಂಗೆ ಮಾಡ್ತಾನ. ನಮ್ಮ ಮೈಸೂರದವ ನೀನೇ ಹಿಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ಓಕೆ, ಈ ಇದರಲ್ಲಿ ಯಾವುದು ಸರಿ? ಮೈಸೂರು ಎಷ್ಟಾಯ್ತು ನಿಂದು? 58. ನಿಂದೆ ಮೈಸೂರು ನೀನೆಲ್ಲ. ಮಂಡ್ಯ ಮೈಸೂರು ಎಷ್ಟಾಯ್ತು ಸ್ಕೋರು? 58. ಮೈನಸ್ ತೆಗದ ಮಗ. ಫಿಸಿಕಲ್ ಪ್ರಾಕ್ಟೀಸ್ ಮಾಡುವಾಗ ಆಗತ್ತೆ. ಕರೆಕ್ಟ್ ಅಂತೇನು ಸುಳ್ಳು ಅಂತಿ? ನಾವು ಮನೋಜ್ ಆಲ್ರೆಡಿ ಬಿಡಿಸಿಬಿಟ್ಟಿದ್ದವರಿಗೆ 1 ಲಕ್ಷ ಕೊಡೋಕ್ಕಾಗತ್ತ. ಹೌದಾ? 58 ಆಗಿದೆಯಾ? ಫಿಸಿಕಲ್ ಪ್ರಾಕ್ಟೀಸ್ ಮಾಡು, ಬರುತ್ತೆ. ಇನ್ನೊಂದು 10 ಡೇಸಲ್ಲಿ ನಿಮ್ಗೆ ಇದು ಬರುತ್ತೆ. ಈಗ ಆಲ್ರೆಡಿ ಗ್ರೌಂಡ್ ಬುಕ್ ಆಗಿದೆ. ನೀನು ನೋಡಿದಿರಾ? ಗ್ರೌಂಡ್ ಎಲ್ಲ ಸ್ಟೇಡಿಯಂಗಳು ಬುಕ್ ಅದು ನೋಡ್ರಿ. ಬರೇ 3 ತಿಂಗಳಲ್ಲಿ ಗೌರ್ಮೆಂಟ್ ಜಾಬ್. ನೋಟಿಫಿಕೇಶನ್ ಬಗ್ಗೆ ತಲೆನೇ ಕಡ್ಸ್ಕೋಬೇಡ್ರಿ. ನಿಮ್ದು ಸ್ಕೋರ್ ಆದರೆ ನೆಕ್ಸ್ಟ್ ತಿಂಗಳು ಫಿಸಿಕಲ್, ನೆಕ್ಸ್ಟ್ ತಿಂಗಳು ಆರ್ಡರ್ ಕಾಪಿ ಕಣ್ರಿ. 3 ತಿಂಗಳಲ್ಲಿ ಗೌರ್ಮೆಂಟ್ ಜಾಬ್. ನೆಕ್ಸ್ಟ್ ತಿಂಗಳು 50,000 ರೂಪಾಯಿ ಸ್ಯಾಲ್ರಿ ಟಕ್ಕನ ಬರುತ್ತೆ ಅಕೌಂಟಿಗೆ. ಯಾರಿಗೆ ಕೊಡ್ರಿ ಸ್ಯಾಲ್ರಿ? 50,000 ರೂಪಾಯಿ ಫಸ್ಟ್ ಸ್ಯಾಲ್ರಿ. ಹಿಂಗೆ ಮೋಟಿವೇಶನ್ ತಗೋಬೇಕ್ರಿ. ಅದು ಬಿಟ್ಟು ತಲೆ ಬಳಸ್ಕೊಂಡು ಹೌದಾ? ಇದರಲ್ಲಿ ಯಾವ್ದು ಸರಿ? ಯಾವ್ದು ಸರಿ ಹೇಳಿ? ಇದರಲ್ಲಿ ಯಾವ್ದು ಸರಿ? ಬಿನಾ? ಇದರಲ್ಲಿ ಎ ಸರಿ. ಇದು ಯಾವುದೇ ತರಗೆ ಬರಲ್ಲ. ದಿಸ್ ಇಸ್ ರಾಂಗ್. ದೀರ್ಘ. ಇದು 1 ಮಾರ್ಕ್ಸ್ ಇದೆ FD ಎಕ್ಸಾಮಿಗೆ. ನನಗೆ ಇದನ್ನು ಕೂಡ ನಾನು ಕರೆಕ್ಟ್ ಮಾಡಿದೆ. ಪುಲಿಕೇಶಿ ತಪ್ಪು ಮಾಡಿದ್ದೆ ನಾನು. ಪುಲಿಕೇಶಿ ಇದು ಬರ್ತಾ ಇಲ್ಲ. ಬರುತ್ತಲ್ವಾ? ಬರುತ್ತೆ. ಇದು ಏನು ಮಾಡ್ತಾನೆ, ನಾನು ಬರಲ್ಲ ಅಂತ ಏನೋ ಪುಲಿಕೇಶಿ ಅಂತ ಮಾಡಿಬಿಟ್ಟಿದ್ದೆ. ಸೊ ನಾನು ಇದಕ್ಕೆ ಹಾಕಿದ ತಪ್ಪಾಯಿತು. ಇಂಥವು ನೀವು FDಗೆ ಕನ್ನಡ ಗ್ರಾಮರ್ದಲ್ಲಿ ಸರಿ ತಪ್ಪುಗಳು ಸ್ಪೆಲ್ಲಿಂಗ್ ಕಂಡಿಡ್ರಿ ಅಂತ ಕೇಳ್ತಾ ಇದ್ದ. ಇವಾಗ ಬರೀ 35 ಮಾರ್ಕ್ಸ್ ಇರೋದ್ರಿಂದ ಜಾಸ್ತಿ ಹಾಕಲ್ಲ, 1 2 ಹಂಗೆ ಹಾಕ್ತಾನೆ. ಮೊದಲು 5 ಮಾರ್ಕ್ಸ್ ಕೇಳ್ತಿದ್ದ. ಅವಾಗ 100 ಮಾರ್ಕ್ಸಿನ ಕ್ವಶನ್ಸ್ ಇತ್ತು ಕನ್ನಡ ಗ್ರಾಮರ್. ಈ ಥರ ಕೇಳ್ತಾರೆ. ಸೊ ಹಾಗಾಗಿ ನಾನು ಅಂತಂದ್ರೆ ನಾಗರಿಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ನಾಗರಿಕತೆಗಳು ಅಂತಂದಾಗ ನೋಡ್ರಿ, ನಮ್ದು ಒಂದೇದಿದೆ. ಒಂದೇದೇನಿದ್ರೆ ಸಿಂಧೂ ಬಯಲಿನ ನಾಗರಿಕತೆ. ಹೌದಲ್ರಿ? ಸಿಂಧೂ ಬಯಲಿನ ಏನಿದೆ ನಾಗರಿಕತೆ. ಎರಡನೇದು ಯಾವುದಿದೆ? ಗ್ರೀಕ್ ನಾಗರಿಕತೆ. ಯಾವುದ್ರಿ? ಗ್ರೀಕ್ ನಾಗರಿಕತೆ. ಮೂರನೇದು ಯಾವುದು? ಈಜಿಪ್ಟ್ ನಾಗರಿಕತೆ. ಯಾವುದೋ? ಈಜಿಪ್ಟ್ ನಾಗರಿಕತೆ. ನಾಲ್ಕನೇದು ಯಾವುದು ಅಂದ್ರೆ ಯಾವುದು? ಮೊಸೊಪೊಟೇಮಿಯಾ ನಾಗರಿಕತೆ. ಯಾವುದು? ಮೊಸೊಪೊಟೇಮಿಯಾ ನಾಗರಿಕತೆ. ಐದನೇದ್ದು ಅಮೆರಿಕ ನಾಗರಿಕತೆ. ಇನ್ನೊಂದು ಚೀನಾ ನಾಗರಿಕತೆ. ಓಕೆ, ಮತ್ತೊಂದಿದೆಯಾ? ಇಷ್ಟ ತಾನೆ? ಮತ್ತೆ ನಾಗರಿಕತೆ ಇದೆಯಾ? ಇವು 6 ನಾಗರಿಕತೆ ಬಗ್ಗೆ ಓದ್ತಿರಲ್ಲಪ್ಪ. ಸಿಂಧೂ ಬಯಲು ನಾಗರಿಕತೆ ಓದ್ತೀರಿ. ಎಕ್ಸಾಮ್ ಪಾಸ್ ಆಗ್ಬೇಕಲ್ರಿ ನೀವು. ಓದುವ ಸಂದರ್ಭದಲ್ಲಿ ಬರೀ ಸಿಂಧೂ ಬಯಲು ನಾಗರಿಕತೆ ಓದಿದ್ರೆ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ಅಲ್ಲಿ ಎಲ್ಲ ನಾಗರಿಕತೆಗಳನ್ನು ಮಿಕ್ಸ್ಡ್ ಆಗಿ ತಗೋಬೇಕು ಎಕ್ಸಾಮ್ ಹಾಲಲ್ಲಿ. ಅವನು ಮಿಕ್ಸ್ಡ್ ಆಗಿ ಕೇಳ್ತಾ ಇದ್ದಾನೆ. ಹೆಂಗೆ ಕೇಳಿದ ಸರ್? ನೋಡಿ, 2014ರಲ್ಲಿ ಒಂದು FD ಎಕ್ಸಾಮಿಗೆ ಒಂದು ಕ್ಲಿಕ್ ಮಾಡಿದ. FD ಎಕ್ಸಾಮ್ ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಎಕ್ಸಾಮ್ಗಳು ಬರ್ದಿದ್ದಕ್ಕೋಸ್ಕರ ನಾನು ನೆನಪಿದೆ ಹೇಳ್ತಾ ಇದ್ದೀನಿ. 2014ರಲ್ಲಿ FD ಎಕ್ಸಾಮ್ ಕ್ಲಿಕ್ ಮಾಡಿದ. ಏನು ಕೇಳಿದ? ಸಿಂಧೂ ಬಯಲಿನ ನಾಗರಿಕತೆಗಳಿಗೆ ಈ ಕೆಳಕಂಡ ಯಾವ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ. ಏನಿಲ್ರಿ? ಸಮಕಾಲೀನ ನಾಗರಿಕತೆ ಅಲ್ಲ. ಸಿಂಧೂ ಬಯಲಿನ ನಾಗರಿಕತೆಗೆ ಈ ಕೆಳಕಂಡ ಯಾವ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ. ಅವನ್ ಕ್ವಶನ್ಸ್ FD ಎಕ್ಸಾಮ್ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಹೆಂಗೆ ತೆಗಿಬಹುದು ನನಗೆ ಗೊತ್ತಿದ್ದಿಲ್ಲ, ನಿಜ ಹೇಳ್ತೀನಿ. ನಾನು ಆದ್ರೆ ಇದು ಆನ್ಸರ್ ಮಾಡಿದೆ, ರೈಟ್ ಮಾಡಿದೆ. ಬಟ್ ಹೆಂಗೆ ತೆಗಿಬಹುದು ಸರ್? ಓದಿದ್ದು ಅಷ್ಟೇ ಬರಲ್ಲ ಎಕ್ಸಾಮ್ ಅಲ್ಲಿ. ಎಲಿಮೆಂಟರಿ ಮೆಥಡ್ ಯೂಸ್ ಮಾಡ್ಬೋದು. ನಾ ಮೊನ್ನೆ ಹೇಳಿದೆ ನಿಮಗೆ. ಒಂದು ಬಾದಾಮಿ ಚಾಲುಕ್ಯರ ಬಗ್ಗೆ ಓದ್ಕೊಂಡಿದ್ರೆ, ಮತ್ತು ಹೊಯ್ಸಳರ ಬಗ್ಗೆ ಓದ್ಕೊಂಡಿದ್ರೆ, ಪಾಟ್ಲಿಪುತ್ರದ ಬಗ್ಗೆ ಓದ್ಕೊಂಡಿದ್ರೆ, ಮತ್ತು ಆಪ್ಷನ್ಸ್ ಉಳಿದಿದ್ದೇನ್ರಿ? ಮೋಂಜಿಸ್ ಏನು ಕೇಳ್ತಾರಲ್ಲ, ಮೋಂಜಿಸ್, ದಿಸ್ ಇಸ್ ಆನ್ಸರ್. ಯಾಕಂದ್ರೆ ಆ ದೇವಾಲಯಗಳು ಏನು ಕ್ವಶನ್ಸ್ ಸ್ಟೇಟ್ಮೆಂಟ್ ಇತ್ತಲ್ರಿ. ಹಿಂಗೆ ಹೋಗ್ಬೇಕು ನೀವು. ಅವಾಗ ಸಮಕಾಲೀನ ನಾಗರಿಕತೆ ಅಂತ ಕೇಳಾರ ನಾವು ಓದಿಲ್ಲ. ಬಟ್ ಇಲ್ಲಿ ಹೆಂಗೆ ಆನ್ಸರ್ ಮಾಡಬಹುದು ಹೇಳಿ? ನಿಮ್ಮ ಮೈಂಡ್ ಹೆಂಗೆ ಓಡ್ತಾ ಇದೆ ಹೇಳಿ? ನಿಮಗೆ ಪಾಠಕ್ಕಿಂತ ಕ್ವಶನ್ ಪೇಪರ್ ಬಿಡಿಸೋದು ಮೆಥಡ್ ಗೊತ್ತಾಗ್ತಾ ಇಲ್ಲ. ಅದೇ ನನ್ನ ಭಯ ಕಾಡ್ತಾ ಇದೆ. ಕ್ವಶನ್ ಪೇಪರ್ ಎಷ್ಟು ಹೇಳಿದ್ದೀನಿ ನಾನು ಅಂದರೆ ಲೆಕ್ಕ ಇಲ್ಲಷ್ಟು ಹೇಳಿದ್ದೀನಿ.
ನಿಮ್ಮ ಕ್ವಶನ್ ಪೇಪರ್ ಬಿಡ್ಸೋಕೆ ಬಂದ್ರೆ ನೀವು ಎಲ್ಲರೂ 60ರ ಮೇಲೆ ದಾಟ್ತಿದ್ದೀರಿ. ಕ್ವಶನ್ ಪೇಪರ್ ಬರ್ಸೋದೇ ನಿಮಗೆ ಬಿಡಿಸೋದೇ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಅವಾಗ ಕ್ವಶನ್ಸ್ ಯಾಕೆ ಎತ್ತಾ ಇದ್ದೀನಿ ಅಂದರೆ ನನಗೆ ಒಂಚೂರು ನಿಮ್ಗೆ ನಾಲೆಜ್ ಬರಲಿ ಅಂತ. ಯಾಕೆ ಸಮಕಾಲ ಇದಕ್ಕೆ ನಾನು ಹೆಂಗೆ ಆನ್ಸರ್ ಮಾಡ್ತೀನಿ ಹೇಳಿ? ಸಮಕಾಲೀನ ಅಂದರೆ ಅದು ಸರಿಸಮಾನವಾಗಿ ಹುಟ್ಟಿರ್ಬೇಕಲ್ವಾ? ಇದರಲ್ಲಿ ಯಾವ್ಯಾವ ಹುಟ್ಟಿದಾವು ಅಲ್ರಿ? ನೋಡಿ, ಇವೆಲ್ಲ 1 2 3 4 5 ಇವೆಲ್ಲ ಏನಪ್ಪಾ ಅಂದ್ರೆ ಸಮಕಾಲೀನ ನಾಗರಿಕತೆ. ಆದರೆ ಗ್ರೀಕ್ ನಾಗರಿಕತೆ ಹೆಂಗೆ ಹೊಡೆದೆ ಗೊತ್ತಾ ಸರ್? ಗ್ರೀಕ್ 1776ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ ಆಗುವ ಸಂದರ್ಭದಲ್ಲಿ ಈ ನಾಗರಿಕತೆ ಉಗಮಗೊಳ್ಳುತ್ತೆ. ಇಲ್ರಿ, ನಾವು ಸಿಂಧುಬಲ್ ನಾಗರಿಕತೆ ಆಗಿದ್ದು ಏನಪ್ಪಾ ಅಂದ್ರೆ ಒಂದು 3000 ಕ್ರಿಸ್ತಪೂರ್ವ 3000 1500 ಕ್ರಿಸ್ತಪೂರ್ವ ಆಜುಬಾಜುದಲ್ಲೇ ಆಗಿದೆ. ಇವೆಲ್ಲ ಅದೇ ಸಂದರ್ಭದಲ್ಲಿ ಆಗತ್ತೆ. ಆದ್ರೆ ಗ್ರೀಕ್ ನಾಗರಿಕತೆ ನಮಗಿಂತ ಮೊದಲು ಯಾಕೆ ಅಂತಂದ್ರ ಇಷ್ಟು ಇತಿಹಾಸದ ಪಿತಾಮಹ ಯಾರಾದರೆ ಹೆರೋಡೋಟಸ್ ಇದ್ದಾನೆ. ಅವನು ಗ್ರೀಕ್ ನಾಗರಿಕತೆಯ ಗ್ರೀಕದ ಪಿತಾಮಹ, ಗ್ರೀಕ್ ದೇಶದವನು. ಅವನು ಆ ಸಂದರ್ಭದಲ್ಲಿ ನಾಗರಿಕತೆ ಉಗಮಗೊಂಡಿದೆ. ಆದರೆ ನಮ್ದು ಏನ್ರಿ ಸಿಂಧುಬಲ್ ನಾಗರಿಕತೆ ಮನೆ ಈಜಿಪ್ಟ್, ಚೀನಾ, ಅಮೆರಿಕಾ, ಮೆಸೊಪೊಟೇಮಿಯಾ ಇವೆಲ್ಲ ಮನೆ ನಾಗರಿಕತೆಗಳು ಉಗಮಗೊಂಡಿದೆ. ಅರ್ಥ ಆಯ್ತಾ? ಹಾಗಾಗಿ ಹಿಂಗೆ ಹೊಡಿಬೇಕು. ಗ್ರೀಕ್ ಇದೊಂದು ಇತಿಹಾಸ ಇದೆ. ಗ್ರೀಕಿನ ಇತಿಹಾಸಕಾರ ನೋಡಿರ್ಬೇಕಾದ್ರೆ ಆ ಟೈಮಲ್ಲಿ ಹಳೆಯ ನಾಗರಿಕತೆ ಉಗಮಗೊಂಡಿದ್ದು ಸುಮಾರು ಕ್ರಿಸ್ತಪೂರ್ವ 776 ಕಾಲದಲ್ಲಿ ಉಗಮಗೊಂಡಿದ್ದ ನಾಗರಿಕತೆ. ಹಿಂಗೆ ತೆಗಿಬೇಕು ಎಕ್ಸಾಮಲ್ಲಿ. ಮತ್ತು ಇನ್ನೊಂದು ಇದೇ ನಾಗರಿಕತೆಗೆ ಇನ್ನೊಂದು ಚೂರು ಕ್ವಶನ್ಸ್ ಕೇಳಿದ UPSC ಎಕ್ಸಾಮ್ 2011ರಲ್ಲಿ ಕೇಳಿದಾನೆ. 2011ರಲ್ಲಿ UPSC ಎಕ್ಸಾಮಿಗೆ ಕ್ವಶನ್ಸ್ ಕ್ಲಿಕ್ ಮಾಡಿದ. ಏನದು ಕ್ವಶನ್ಸ್ ಕೇಳಿದ ನೋಡಿ, ನಾಗರಿಕತೆಗಳು ನದಿ ದಡದ ಮೇಲೆ ಉಗಮಗೊಳ್ಳುತ್ತೆ. ಹೌದಾ? ಎಲ್ಲ ನಾಗರಿಕತೆಗಳು ನೋಡಿ, ಈಗ ನಮ್ಮ ಸಿಂಧುಬಲ್ ನಾಗರಿಕತೆ ಯಾವ ನದಿ ಇದೆ? ಸಿಂಧು ನದಿ. ಆಕ್ಚುಲಿ ನಮ್ಗೆ ಹರಪ್ಪ ನಗರ ಮೊದಲು ಸಂಶೋಧನೆಯಾಗೆ ಹರಪ್ಪ ನಾಗರಿಕತೆ, ಕಂಚಿನ ಪ್ರಯೋಗ ಕಂಚ ನಾಗರಿಕತೆ, ಸಿಂಧು ನಾಗರಿಕತೆ ಸಿಂಧು ನದಿ ದಡದ ಮೇಲಿದೆ. ಗ್ರೀಕ್ ಯಾವ ನಾಗರಿಕತೆ ಮೇಲೆ ಇದೆ ರೀ? ಗ್ರೀಕ್ ಯಾವ್ದಿದೆ ರೀ? ಗ್ರೀಕ್ ನಾಗರಿಕತೆ ಯಾವ ನದಿ ದಡದ ಮೇಲಿದೆ ನೋಡ್ರಿ, ಅದನ್ನು ಗೊತ್ತಿಲ್ಲ. ಅಥೆನ್ಸ್. ಆಮೇಲೆ ಈಜಿಪ್ಟ್ ನಾಗರಿಕತೆ ನೈಲ್ ನದಿ ಮೇಲೆ. ಮೆಸೊಪೊಟೇಮಿಯಾ ನಾಗರಿಕತೆ ಯುಕ್ರೇಟಿಸ್ ಮತ್ತು ಟ್ರೈಂಗಿಸ್ ಅಂತ ಏನು ಬರ್ತಾವ. ಅಮೆರಿಕ ನಾಗರಿಕತೆ ಮ್ಯಾಗ ಬಿಡು. ಚೀನಾದ ನಾಗರಿಕತೆ ಹ್ಯಾಂಗ್ ಹುಂಗ್ ಪ್ಯಾಂಗ್, ಹಳದಿ ನದಿ, ಹ್ಯಾಂಗ್ ಹುಂಗ್ ಪ್ಯಾಂಗ್, ಚುಂಗ್ ಚಾಂಗ್ ಚುಂಗ್ ಇವೆಲ್ಲ ಬರ್ತಾವಲ್ಲಿ. ಹೌದಾ? ಈಗ ಇವೆಲ್ಲ ಸರ್ ನಮಗೆ ಗೊತ್ತಿಲ್ಲ. ಆದ್ರೆ ಚೀನಾ ನದಿ ನಾಗರಿಕತೆ ಇದೇ ನದಿ ದಡದ ಮ್ಯಾಗ ಹೇಳ್ಬೋದು. ನಾವು ಉಚ್ಚಾರಣೆ ಮಾಡಿದ್ರೆ, ಶಬ್ದಗಳು ಓದಿದ್ರೆ ಇದು ರೈಟ್ ಅಂತ ಹೇಳ್ಬೋದು. ಹಂಗೆ ಡಿಸಿಷನ್ ತಗೋಬೇಕು ಮನುಷ್ಯ. ಅವಾಗ ನಿಮ್ಗೆ ಸ್ಕೋರ್ ಯಾಕಾಗಲ್ಲ ನೋಡ್ರಿ. ನೀವು ಬೇಕಾದ್ರೆ ನೀವು ಎಲ್ಲಿವರೆಗೂ ನಿಮ್ಮ ಮೈಂಡಿಗೆ ಕೆಲಸ ಕೊಡಲ್ಲ ಎಕ್ಸಾಮಲ್ಲಿ ಅಲ್ಲಿವರೆಗೂ ನಿಮ್ ಜಾಬ್ ಆಗಲ್ಲ. ಯಾವುದೇ ಕಾರಣಕ್ಕೆ ಜಾಬ್ ಆಗಲ್ಲ. ಸತ್ಯಣ ಹತ್ರ ಕೂಡ್ಬಾರ್ದು. ಹೆಂಗೆ ವರ್ಕ್ ಮಾಡ್ಬೇಕಂದ್ರೆ ಬೆವ್ರು ಬೀಳ್ಬೇಕು ಮೈಂಡಲ್ಲಿ. ಕ್ವಶನ್ ಪೇಪರ್ ರಕ್ ಇದು ಹೌದು ಅಲ್ಲ, ಇದು ಇದಕ್ಕೆ ಸಂಪಡ್ತಾನೆ ಹಿಂಗೆ ಹೊಡಿಬೇಕು. ಅದು ಬಿಟ್ಟು ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ, ಇದೇ ಟಾಪಿಕ್ ಕ್ವಶನ್ಸ್ ಅರ್ಥ ಆಗ್ತಾ ಇಲ್ಲ. ಅರ್ಥ ಯಾಕೆ ಆಗ್ತಾ ಇಲ್ಲ? ಕನ್ನಡ ಇದೆ ರೀ, ಕನ್ನಡ ಯಾಕೆ ಅರ್ಥ ಆಗಲ್ಲ? 5 ಮಾರ್ಕ್ಸ್ ಎಥಿಕ್ಸ್ ಕೇಳಿದಾರೆ, 5ಕ್ಕೆ 5 ಆನ್ಸರ್ ಮಾಡ್ಬೋದು ನೀವು ಸರಿಯಾಗಿ ಓದ್ಕೊಂಡಿದ್ರೆ. 5ಕ್ಕೆ 5 ಹಳೆ ಇಳಿಸಿ ಬಂದಿದ್ರಿ ಸರ್, ಎಥಿಕ್ಸ್ ಕ್ವಶನ್ ಟಫ್ ಆಯ್ತು, ಏನು ಮಾಡಕ್ ಬರುತ್ತೆ. ಸೊ ಈ ತರ ನಿಮ್ಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾನೆ. ಆಮೇಲೆ ಸ್ವಲ್ಪ ನೋಡ್ಕೋಬೇಕು, ಒಂದಕ್ಕೊಂದು ಜಾಯಿಂಟ್ ಮಾಡಿ ಓದಬೇಕು. ಸೊ ಬರೇ ಜಸ್ಟ್ ಮಿಕ್ಸಡ್ ಆಗಿರೋದ್ರಿಂದ ಓದ್ತಾ ಹೋಗ್ಬೇಕು. ಆತ್ಮೀಯ ವಿದ್ಯಾರ್ಥಿಗಳು, ನಿಮ್ಮೆಲ್ಲ ಎಕ್ಸಾಮ್ಗಳಿಗೆ ತುಂಬಾ ಕ್ವಶನ್ಸ್ಗಳು ಕೇಳ್ತಾವೆ. ನೋಡಿ, ಈಜಿಪ್ಟಿನಲ್ಲಿ ಇದ್ರ ಟೋಟಲಿ ಅಧಿಕಾರ ಮಾಡೋದು ಯಾವ ರಾಷ್ಟ್ರ ರೀ? ಏಷ್ಯಾ ಮತ್ತು ಈಜಿಪ್ಟ್ ರಾಷ್ಟ್ರ ಟೋಟಲ್ ಅಂಡರ್ ಮಾಡೋದು ಈಜಿಪ್ಟ್ ರಾಷ್ಟ್ರದಲ್ಲಿ. ಇದು ಒಂದು ಕೂಡ ಮಾನವನಿಂದ ನಿರ್ಮಿತವಾದ ಜಲಮಾರ್ಗವಾಗಿದೆ. ಒಂದೇದು ಯಾವ್ದು ರೀ? ಮೆಡಿಟರೇನಿಯನ್ ಸಮುದ್ರ, ದಿಸ್ ಇಸ್ ಇಂಪಾರ್ಟೆಂಟ್. ಇನ್ನೊಂದು ಯಾವುದು? ಕೆಂಪು ಸಮುದ್ರ. ನೋಡಿ, ಒಂದೇದು ಯಾವ್ದ್ರಿ? ಮೆಡಿಟರೇನಿಯನ್ ಸಿ, ಇನ್ನೊಂದು ರೆಡ್ ಸಿ. ಇವೆರಡರ ಮಧ್ಯದಲ್ಲಿ ಒಂದು ಸಂಪರ್ಕಿಸುವಂಥದ್ದು. ಇದು ಏಷ್ಯಾದ ರಾಷ್ಟ್ರಗಳು ಯುರೋಪ್ನೊಂದಿಗೆ ಒಂದು ಬೇಷತ್ವಂತಿರುವಂಥದ್ದು, ಆಫ್ರಿಕಾದ ಒಂದು ಸುತ್ತುಕೊಂಡಿರುವಂಥ ಒಂದು ಅಗತ್ಯ ಇರುವಂಥ ಒಂದು ಅಗತ್ಯವಿಲ್ಲದಂತ ಮಾಡುತ್ತ ಒಂದು ಇಂಪಾರ್ಟೆಂಟು. ಇದರಲ್ಲಿ 1869ರಲ್ಲಿ ಆರಂಭವಾದ ಇದು ಜಗತ್ತಿನ ಅತಿ ಮುಖ್ಯವಾದ ಜಲಮಾರ್ಗವಾಗಿದೆ. ಪ್ರಮುಖ ಜಲಮಾರ್ಗ ಅಂತಂದಾಗ ಇಲ್ಲಿ ನೋಡಬೇಕು, 1921ರಲ್ಲಿ ಇದು ಕಾಲುವೆದಲ್ಲಿ ದೊಡ್ಡ ಹಡಗುಗಳೊಂದು ಸಿಲುಕಿಕೊಂಡಿದ್ದು 6 ದಿನಗಳು ಎಸ್ಪೆಷಲಿ 6 ದಿನಗಳವರೆಗೂ ಹಡಗುಗಳು ಸಂಚರಿಸಲು ಸಾಧ್ಯವಾಗಲಿಲ್ಲ. ಈ ಜಲಮಾರ್ಗದ ಮೂಲಕ ದಿನಕ್ಕೆ 50 ಲಕ್ಷ ಬ್ಯಾರೆಲ್ಗಳಷ್ಟು ಇಂಧನ ಸಾಗಾಣಿಕೆ ಆಗುತ್ತಿದ್ದು ಅಂದಾಜು 56 ಹಡಗುಗಳು ಇಲ್ಲಿ
ನಡೆಯುತ್ತೆ. ಇವೆಲ್ಲ ಗೊತ್ತಿರಬೇಕು. ಸೊ ಎಸ್ಪೆಷಲಿ ನಿಮಗೇನು ಗೊತ್ತಿರಬೇಕು, ಇದು ಡಾಟಾ ಗೊತ್ತಿರಬೇಕು, ಇದು ವ್ಯಾಪಾರ ಮಾರ್ಗ ಗೊತ್ತಿರಬೇಕು, ಯುರೋಪ್ ಗೊತ್ತಿರಬೇಕು, ಇವೆರಡು ಸಮುದ್ರಗಳು ಗೊತ್ತಿರಬೇಕು, ಈಜಿಪ್ಟ್ ರಾಷ್ಟ್ರ ಏಷ್ಯಾ ಮಧ್ಯದಲ್ಲಿ ಹರಡಿಕೊಂಡದ್ದು ಇದು ಗೊತ್ತಿರಬೇಕು. ಅರ್ಥ ಆಯ್ತಾ? ಓಕೆ, 50+ ಯಾರ್ದಾದ್ರೂ ಸ್ಕೋರ್ ಆಗಿದೆಯಾ? ನಿಂದು ಎಷ್ಟಾಗಿದೆ? 53. ಫಿಸಿಕಲ್ ರೆಡಿಯಾಗಿ ಬರುತ್ತೆ. ಮತ್ತೆ ಯಾರ್ದಾಗಿದೆಯಾ? ನೀನು ರೆಡಿಯಾಗ, ನಿಮ್ಮ ಮೂವರದ ರೆಡಿಯಾಗಿರಿ. 50+ ಆದವರು ಫಿಸಿಕಲ್ ಬರುತ್ತೆ ನೋಡ್ರಿ. ಬರಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಡ್ರಿ. ಏನು ಫಸ್ಟ್ ಕ್ಲಾಸ್ ಒಂದು ಚಹಾ ಮಾಡ್ತಾರೆ, ಚಾಯ್ಗೆ ಮಾಡಿ ಒಂದು 2 ಬ್ರೆಡ್ ಕೊಟ್ಟು ಕಳಿಸಿ ಹೋಗ್ರಿಪ್ಪ. ಓಕೆ, ಮತ್ತು ಗ್ರೇಸ್ ಕೊಟ್ರೆ ಆಗಲಿಲ್ಲ. ಅದು ನಿಮ್ದೆಲ್ಲ ಗ್ರೇಸ್ ಕೊಟ್ರೆ ಆಗಲಿಲ್ವಾ? 49 ಇದೆಯಾ? ಅಕ್ಕನ ಬಳಗ ಯಾರು 45 ದಾಟಿದ್ದೀರಾ? 45. ನೀನು 45 ಬರುತ್ತಮ್ಮ ಫಿಸಿಕಲ್ ರೆಡಿಯಾಗಿ. ಕಾಸ್ಟ್ ಇದೆ, ಹೈದ್ರಾಬಾದ್ ಕರ್ನಾಟಕ ಇದೆ, ಬರುತ್ತೆ. ಹಾಂ, ನಾವೇನು ಪಾಪ ಮಾಡಿ ಮಾಸ್ತರ ಎಲ್ಲರೂ ಇವ್ರಿಗೆ ಹೇಳತ್ತಿಂದ್ರೆ. ಓಕೆ, ಇದು ಯಾವುದಪ್ಪ ಅಂದ್ರೆ ನೋಡ್ರಿ, ಬಾಬಾ ಯಾವುದು? ಬಾಬ್ ಆಲ್ ಯಾವುದಿದೆ? ಮಂಡೇಬಾ. ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ಇದನ್ನು ಕೂಡ ಎಕ್ಸಾಮ್ ಬರುತ್ತೆ. ಇನ್ನೊಂದು ಯಾವ್ಯಾವ ರಾಷ್ಟ್ರ ಮಧ್ಯದಲ್ಲಿ ಇದೆ ಅಂತ ಕೇಳಿದ್ರೆ, ಇನ್ನೊಂದು ಯಾವ್ದ್ರಿ ನೋಡಿ, ಯಾವುದು? ವುಮೆನ್ಸ್ ಮತ್ತು ಯಮನ್ಸ್ ಮತ್ತು ಜಿಬೋಟು, ಅಂದ್ರೆ ಇದು ದಕ್ಷಿಣ ಅಮೆರಿಕ ಭಾಗದಲ್ಲಿ ಕಂಡು ಬರುತ್ತೆ. ಯಾವುದು? ವುಮೆನ್ಸ್ ಮತ್ತು ಜಿಬೋಟಿ ನಡುವೆ ಇರುವಂತ ಜಲಮಾರ್ಗ ಕೆಂಪು ಸಮುದ್ರ. ಯಾವುದು? ರೆಡ್ ಸಿ. ಇನ್ನೊಂದಿದೆ ಯಾವುದು? ಆಂಡನ್ ಕೊಲ್ಲಿ. ನೋಡಿ, ಕೊಲ್ಲಿಗೆ ಹೋಗಿ ಜೋಡಿ ಮಾಡುವಂಥದ್ದು. ಓಕೆ, ಇಲ್ಲಿ ಎರಡು ಕೇಳ್ತಾರೆ, ಕೆಂಪು ಸಮುದ್ರ ಇನ್ನೊಂದು ಆಂಡನ್ ಕೊಲ್ಲಿವರೆಗೆ ಜೋಡಿಸುತ್ತಂತ ಹಿಂದೂ ಮಹಾಸಾಗರದೊಂದಿಗೆ ಕೆಂಪು ಸಮುದ್ರವನ್ನು ಪ್ರವೇಶಿಸಲು ಇರುವ ಏಕೈಕ ಜಲಮಾರ್ಗವಾಗಿದ್ದು ಇದು ಸಹೇಜ್ ಕಾಲುವೆಯನ್ನು ಸಂಪರ್ಕಿಸುತ್ತದೆ. ಎಸ್ಪೆಷಲಿ ಏಷ್ಯಾ ಮತ್ತು ಯುರೋಪಿನ ನಡುವೆ ಇರುವ ವ್ಯಾಪಾರಕ್ಕೆ ಸೇತುವೆ ಆಗಿರುವಂತಹ ಈ ಜಲಸಂಧಿಯ ಮೂಲಕ ಜಗತ್ತಿನಲ್ಲಿ 12ರಷ್ಟು ಇಂಧನ ಸಾಗಾಣಿಕೆ ಮಾಡ್ತೀವಿ. ಪ್ರತಿದಿನ 40 ಲಕ್ಷ ಬ್ಯಾರೆಲ್ಗಳು ಇಂಧನ ಈ ಜಲಮಾರ್ಗ ಮೂಲಕ ಸಾಗಾಣಿಕೆ ಆಗುತ್ತದೆ. ಯಾವುದ್ರಿ? ಬಾಬ್ ಆಲ್ ಮಂಡೇವಾ. ಹೌದಾ? ಇದು ನೋಡಿ ಕೇಳಿದ್ರೆ ಯಾವನು ಒಂದು ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಇದೆ ಮಗ ಇದು ಕ್ವೆಶನ್ಸ್ ಅಂದ್ಬಿಡ್ತಾರೆ ಹುಡುಗರು. ಹೌದಲ್ರಿ? ದೆಹಲಿ ಸುಲ್ತಾನರು ಅಥವಾ ಮೊಘಲರ ಬಗ್ಗೆ ಇದೆ ಅಂತ ಅಂದ್ಬಿಡ್ತಾರೆ. ಇದು ಜಲಸಂಧಿ ಅಂತ ಗೊತ್ತಿರಲ್ಲ. ಬಾಬ್ ಆಲ್ ಮಂಡೇವಾ ಇದು ಏನಂತಂದ್ಬಿಟ್ರೆ ಯಾವುದೋ ದೆಹಲಿ ಸುಲ್ತಾನ್ ಹೆಸರೈತಂದ. ಹೌದಿಲ್ಲ? ಹಂಗೆ ಇದೆ. ಹಾಗಾಗಿ ಇದು ಕೂಡ ಜಲಸಂಧಿ. ಯಾಕಂದ್ರೆ ಇವು 2 ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರಗಳು ಇರುವುದರಿಂದ. ಸೊ ಜಿಬೋಟಿ ಮತ್ತು ಏನು ಯೆಮೆನ್ಸ್, ಇವೆಲ್ಲ 3 ರಾಷ್ಟ್ರಗಳು. ಇವೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇದು ಕೂಡ ಎಕ್ಸಾಮಿಗೆ ಬರುವ ಸಾಧ್ಯತೆಗಳು ಇದಾವೆ. ನೆಕ್ಸ್ಟ್ ನೋಡಿ, ಇದು ಆಲ್ರೆಡಿ ಕೇಳಿದ್ದಾರೆ, ಇದು ಆಲ್ರೆಡಿ ಎಕ್ಸಾಮಿಗೆ ಬಂದಿದೆ, ಇದು ಹೊಸದೇನಲ್ಲ. ಓಕೆ, ಯಾವ್ದ್ರಿ? ಜಿಬ್ರಾಲ್ಟರ್ ಜಲಸಂಧಿ ಅಂತ ಕರಿತೀವಿ. ಹೌದಾ? ಈಗ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ನಡುವೆ ಸಂಪರ್ಕಿಸುವಂತ ಒಂದು ಜಲಸಂಧಿ ಆಗಿದೆ. ಭಾಳ ಇಂಪಾರ್ಟೆಂಟ್. ಎಸ್ಪೆಷಲಿ ಮಾರಕೋ ಮತ್ತು ಸ್ಪೇನ್ ದೇಶಗಳ ನಡುವೆ ಇದೆ. 13 ಕಿಲೋಮೀಟರ್ವರೆಗೂ ಅಗಲವಾದದ್ದು ಜಲಮಾರ್ಗ. ಆಫ್ರಿಕಾ ಮತ್ತು ಯುರೋಪ್ ನಡುವಿನ ಖಂಡಗಳನ್ನು ಪ್ರತ್ಯೇಕಿಸುವಂಥದ್ದು. ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ 3 ಖಂಡಗಳಿಗೆ ಏನಿದೆ ಸರಕು ಸಾಗಾಣಿಕೆ ಮಾಡ್ತೈತಿ. ಸೇನಾ ಕೂಡ ಇದು ಮಾಡುತ್ತಾ ಇಂಪಾರ್ಟೆಂಟು. ಇದು ಯಾವುದಪ್ಪ ಅಂತಂದಾಗ ಯಾವ್ದ್ರಿ ಇದು? ಜಿಬ್ರಾಲ್ಟರ್ ಜಲಸಂಧಿ. ಎಸ್ಪೆಷಲಿ 2 ರಾಷ್ಟ್ರಗಳು, ಸ್ಪೇನ್ ಇನ್ನೊಂದು ಮಾರಕೋ. ಸ್ಪೇನ್ ಇನ್ನೊಂದು ಮಾರಕೋ, 2 ರಾಷ್ಟ್ರ. ಸಾಗರ ಕೇಳಿದ್ರೆ ಯಾವುದು? ಸಮುದ್ರ ಕೇಳಿದ್ರೆ ಯಾವುದು? ಸಾಗರ ಅಟ್ಲಾಂಟಿಕ್. ಸಮುದ್ರ ಕೇಳಿದ್ರೆ ಮೆಡಿಟರೇನಿಯನ್ ಸಮುದ್ರ. ನೋಡ್ರಲ್ಲಿ ಕೆಳಗಡೆ ಇದೆಲ್ಲ ಆ ಭಾಗ. ಓಕೆ, ಇದೇನಪ್ಪ ಅಂತಂದಾಗ ಜಿಬ್ರಾಲ್ಟರ್ ಜಲಸಂಧಿ. ಜಿಬ್ರಾಲ್ಟರ್ ಜಲಸಂಧಿ. ಜಿಬ್ರಾಲ್ಟರ್ ಜಲಸಂಧಿ. ಓಕೆ, ಜಿಬ್ರಾಲ್ಟರ್ ಜಲಸಂಧಿ. ಓಕೆನಾ? ನೆಕ್ಸ್ಟ್ ಬೇರಿಂಗ್ ಜಲಸಂಧಿ. ಬೇರಿಂಗ್ ಅಮೆರಿಕ ಮತ್ತು ಏಷ್ಯಾ ಮತ್ತು ಉತ್ತರ ಅಮೆರಿಕ. ಭಾಳ ಇಂಪಾರ್ಟೆಂಟ್. ಬೇರಿಂಗ್ ಜಲಸಂಧಿ ಕೇಳಿದ್ದಾರೆ. ಬೇರಿಂಗ್ ಜಲಸಂಧಿ, ಬೇರಿಂಗ್ ಜಲಸಂಧಿ. ಸೊ 2 ಜಲಮಾರ್ಗ ಇದು. ಎಸ್ಪೆಷಲಿ ಹಿಮ ಏನಿದೆ, ಹಿಮ ಆರ್ಕ್ಟಿಕ್ ಮತ್ತು ಇನ್ನೊಂದು ಪೆಸಿಫಿಕ್ ಸಾಗರಗಳನ್ನು ನಡುವೆ ಬೇಯಿಸುತ್ತಂಥದ್ದು. ಒಂದೊಂದು ಅಲಾಸ್ಕಾ, ಇನ್ನೊಂದು ರಷ್ಯಾದ ಮಧ್ಯದಲ್ಲಿ ಇರುವ ಜಲಸಂಧಿ ಕೂಡ ಹೌದು. ಯುರೋಪ್ ಮತ್ತು ಪೆಸಿಫಿಕ್ ರಾಷ್ಟ್ರಗಳ ಮಾರುಕಟ್ಟೆಗಳಲ್ಲಿ ಬೇಯಿಸುತ್ತುಕೊಂಡಿರುವಂಥದ್ದು. ಸೊ ಅದರಲ್ಲಿ ಎಸ್ಪೆಷಲಿ ಹಿಮ ಹೆಚ್ಚಿರುವುದರಿಂದ ಈ ಭಾಗವನ್ನು ಹಡಗುಗಳ ಮೂಲಕ ಸಾಧ್ಯ ಸೀಮಿತ ಪ್ರಮಾಣವನ್ನು ಮಾಡುವಂಥದ್ದು. ಹಿಮ ಜಾಸ್ತಿ ಇದೆ, ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಹಿಮ ಹೆಚ್ಚಾಗಿರುವಂಥದ್ದು ಯಾವುದು? ಬೇರಿಂಗ್ ಜಲಸಂಧಿ. ಓಕೆ, ಒಂದು ಕಡೆ ಏನಿದೆ ರಷ್ಯಾ, ಇನ್ನೊಂದು ಕಡೆ ಇದೆ ಅಲಾಸ್ಕಾ, ಮಧ್ಯದಲ್ಲಿ ಏನಿದೆ ಒಂದು ಜಲಸಂಧಿ.
ಅದು ಬೇರಿಂಗ್ ಜಲಸಂಧಿ. ಅಲ್ಲಿ ಖಂಡಗಳು ಅಂತ ಕೇಳಿದರೆ ಒಂದು ಕಡೆ ಏನಿದೆ, ಏಷ್ಯಾ ಖಂಡ ಇದೆ. ಯಾವುದ್ರಿ? ಒಂದು ಕಡೆ ಏಷ್ಯಾ ಖಂಡ ಇದೆ. ಇನ್ನೊಂದು ಯಾವುದಿದೆ? ಉತ್ತರ ಅಮೆರಿಕಾ. ಯಾವುದ್ರಿ? ಉತ್ತರ ಅಮೆರಿಕಾ. ಉತ್ತರ ಅಮೆರಿಕಾ. ಸೊ ಹಾಗಾದ್ರೆ ಉತ್ತರ ಅಮೆರಿಕಾ ಹಿಂಗೆ ಬರಲಿ, ಏಷ್ಯಾ ಹಿಂಗೆ ಬರಲಿ. ನಾನು ಮಾಡ್ತೀನಿ. ಏಷ್ಯಾ ಬರೋದು ಸೊ ಇಲ್ಲಿ, ಉತ್ತರ ಅಮೆರಿಕಾ ಬರೋದು ಈ ಭಾಗದಲ್ಲಿ. ಉತ್ತರ ಅಮೆರಿಕದ ಅಲಸ್ಕಾ ಮತ್ತು ಏಷ್ಯಾದ ರೇಷ್ಯಾ. ಓಕೆ, ಈ ಮಧ್ಯದಲ್ಲಿರುವಂಥ ಜಲಸಂಧಿ ಎಕ್ಸಾಮ್ಗಳಿಗೆ ಜಾಸ್ತಿ ಪದೇ ಪದೇ ಕೇಳುವಂಥ ಜಲಸಂಧಿ ಬೇರಿಂಗ್ ಜಲಸಂಧಿ. ಹೌದಾ? ಬೇರಿಂಗ್ ಜಲಸಂಧಿ ಎಕ್ಸಾಮ್ ಬರುತ್ತೆ, ಇದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಬೇರಿಂಗ್ ಜಲಸಂಧಿ ಆದ ನಂತರ ಮತ್ತೊಂದು ಜಲಸಂಧಿ ಬರುತ್ತೆ. ಯಾವುದು? ಮೆಜಾಲೆನ್ ಜಲಸಂಧಿ. ಮೆಜಾಲೆನ್ ಜಲಸಂಧಿ ಇಂಪಾರ್ಟೆಂಟು. 12 ಮೆಜಾಲೆನ್ ಜಲಸಂಧಿ. ಇಲ್ಲಿ ಎಸ್ಪೆಷಲಿ ಅಂಟಾರ್ಟಿಕ್ ಮತ್ತು ಪೆಸಿಫಿಕ್ ಸಾಗರಗಳ ನಡುವೆ ಸಂಪರ್ಕಿಸುವಂಥ ಜಲಮಾರ್ಗ ಇದೆ. ಇಲ್ಲಿ ಚೀಲಿಯ ದಕ್ಷಿಣ ಭಾಗದಲ್ಲಿದ್ದು ಒಂದು ದಿನ ಏನಪ್ಪಾ ಅಂತಂದ್ರೆ ಭೂಭಾಗದ ನಡುವೆ ಇರುವಂಥ ಈ ಜಲಸಂಧಿ ಸರಕು ಸಾಗಾಣಿಕೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಸರಕು ಸಾಗಾಣಿಕೆಯಲ್ಲಿ 650ಕ್ಕಿಂತ ಹೆಚ್ಚು ಹಡಗುಗಳು ಪ್ರತಿದಿನ ಈ ಮಾರ್ಗದಲ್ಲಿ ಸಾಗಣೆ ಹಡಗುಗಳು ಏನು ಮ್ಯಾಟ್ರ್ ಆಗಲ್ಲ. ಪರ್ಸೆಂಟೇಜ್, ವ್ಯಾಪಾರದಲ್ಲಿ ಪರ್ಸೆಂಟೇಜ್ ಬೇಕಾದ್ರೆ ನೋಡ್ಬೋದು. ನೀವು ಪ್ರಬಂಧ ಬರೆಯೋ ಟೈಮಲ್ಲಿ ಯಾವ ಪರ್ಸೆಂಟೇಜ್ಗಳು ಡಾಟಾ ಮೆನ್ಷನ್ ಮಾಡ್ಬೋದು. ಓಕೆ, ಎಸ್ಪೆಷಲಿ ಇದೇ ನಿಮಗೆ ಎಕ್ಸಾಮಿಗೆ ಕೇಳುವಂಥದ್ದು. ಚೀಲಿ ಕಂಟ್ರಿ, ಅಟ್ಲಾಂಟಿಕ್ ಪೆಸಿಫಿಕ್ ಸಾಗರ ಮಧ್ಯದಲ್ಲಿ ಇರುವಂಥ ಜಲಮಾರ್ಗ ಚೀಲಿ ದಕ್ಷಿಣ ಭಾಗದಲ್ಲಿದೆ. ದಕ್ಷಿಣ ಭಾಗ. ಚೀಲಿ ಅಂತಂದು ಎಲ್ಲಿ ಬರ್ತೈತಿ? ಎಲ್ಲಿ ನೋಡ್ರಿ, ಅಲ್ಲಿ ರೆಡ್ ಕಾಣುತ್ತಲ್ಲ, ತೋರ್ಸರಿ. ಆ ಚೀಲಿ ಉದ್ದವಾಗಿರುವಂಥದ್ದು ಚೀಲಿ. ಹೌದಾ? ಆ ಚೀಲಿಯ ಭಾಗದಲ್ಲಿ ಕಂಡು ಬರುವಂಥದ್ದು ಯಾವುದು? ಮೆಜಾಲೆನ್ ಜಲಸಂಧಿ. ಈಗ ಅಲ್ಲಿ ನಿಮಗೆ ಒಂದು ಅಮೆರಿಕ ಕಾಣ್ತಾ ಇದೆ ಅಲ್ವಾ? ಸೊ ಈಗ ದಕ್ಷಿಣ ಅಮೆರಿಕ ಖಂಡಗಳದಾವಲ್ಲ, ಈ ದಕ್ಷಿಣ ಅಮೆರಿಕ ಖಂಡ ಟೋಟಲಿ ಸಾಗರ ಸಮುದ್ರಗಳಿಂದ ಸುತ್ತಿದೆ. ಒಂದು UPSC ಕ್ವೆಶನ್ಸ್ ಕೇಳಿದ್ದಾರೆ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಯಾವ ರಾಷ್ಟ್ರವು ಜಲಗಡಿಯನ್ನು ಹೊಂದಿಲ್ಲ? ಬೊಲವಿಯಾ, ಪೆರಗ್ವೆ, ಇವೆರಡು ಬಿಟ್ಟರೆ ಉಳಿಕಿದೆಲ್ಲ ಹೊಂದಿದ್ದಾವೆ. ಹಿಂಗೆಲ್ಲ ಆನ್ಸರ್ ಮಾಡಬೇಕು ಎಕ್ಸಾಮಲ್ಲಿ. ಅದು ಆಲ್ರೆಡಿ UPSC ಕ್ವೆಶನ್. ಬೊಲವಿಯಾ ಮತ್ತು ಪೆರಗ್ವೆ ಇವೆರಡು ಬಿಟ್ಟರೆ ನೋಡಿ, ಪೇರು ಮಧ್ಯದಲ್ಲಿ ಈ ಭಾಗದ ಚೀಲಿ ಇದೆ, ಆಮೇಲೆ ಇಕ್ವೇಟರ್ ಇದೆ, ಕೊಲಂಬೋ ಇದೆ, ಮತ್ತು ವೆನಿಜುವೆಲಾ ಇದೆ, ಮತ್ತು ಗಯಾನಾ ಇದೆ, ಬ್ರೆಜಿಲ್ ಇದೆ, ಮತ್ತು ಉರುಗ್ವೆ ಇದೆ, ಮತ್ತು ಅರ್ಜೆಂಟೈನಾ ಇದೆ. ಇವೆಲ್ಲ ರಾಷ್ಟ್ರಗಳು 13 ಕಂಟ್ರಿಗಳು ಇರೋದು. ಎಷ್ಟದವ್ರಿ? ದಕ್ಷಿಣ ಅಮೆರಿಕಾದಲ್ಲಿ ಕೇವಲ 13 ರಾಷ್ಟ್ರಗಳು ಇರುವಂಥದ್ದು. ಈ 13 ರಾಷ್ಟ್ರಗಳಲ್ಲಿ ಯಾವುದು ಜಲಸಂಧಿಯನ್ನು ಹೊಂದಿಲ್ಲ ಅಂತ ಕೇಳಿದ್ದಾನೆ ಎಕ್ಸಾಮಿಗೆ, UPSC ಎಕ್ಸಾಮಿಗೆ ಕೇಳಿದ್ದಾನೆ. ಹೌದಾ? ನಿಮ್ಮ ಬುಕ್ಸಲ್ಲಿ ಹುಡುಕಾಡಿ ಸಿಗಲ್ಲ. ಬುಕ್ಸಲ್ಲಿ ಎಲ್ಲಿ ಕೊಟ್ಟಿರ್ತಾನೆ ಜಲಸಂಧಿ, ಭೂಗಡಿ ಎಲ್ಲ ರಾಷ್ಟ್ರಗಳು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮ್ಯಾಪ್ ಹೊಡೆದ್ರೆ ನಿಮ್ಮ ಸ್ಕೋರ್ ಆಗತ್ತೆ. ಇಲ್ಲಕಂದ್ರೆ ಆಗಲ್ಲ. ಯಾಕಂದ್ರೆ ಜಿಯೋಗ್ರಫಿಯಲ್ಲಿ ಈಗ ಹೇಳ್ತೀನಿ, ತುಂಬ ಟಫೆಸ್ಟ್ ಕ್ವಶನ್ಸ್ ತೆಗಿಬೇಕು ಅಂದರೆ ಒಂದೇ ಸಬ್ಜೆಕ್ಟ್, ಅದು ಜಿಯೋಗ್ರಫಿಯಲ್ಲಿ, ಸೈನ್ಸಲ್ಲಿ ಬಿಟ್ಟರೆ ಮೆಂಟಲ್ ಅಬಿಲಿಟಿಯಲ್ಲಿ. ಉಳಿಕಿದ್ದು ಯಾವುದ್ರ ಟಫ್ ಬರಲ್ಲ. ಯಾಕಂದ್ರೆ ಅಲ್ಲಿ ಏನು ಡಾಟಾ ಇದೆ ಮೆನ್ಷನ್ ಮಾಡಿ. ಇದರಲ್ಲಿ ಯಾವ ಜಲಸಂಧಿ, ಯಾವ ಕೊಲ್ಲಿ, ಯಾವ ಗಿರಿಧಾಮ, ಯಾವ ಕಣಿವೆ ಮಾರ್ಗ, ಯಾವ ಶಿಖರ ಎಲ್ಲಿ ಬರ್ತಾವ ಅಂತ ಗೊತ್ತಾಗಲ್ಲ. ಅಷ್ಟೊಂದು ಇದಾವೆ. ಓಕೆ, ನೋಡಿ ರಾಮ್ಸರ್ ಸೇಟ್ ಅಂತ ಓದ್ತಾ ಇದ್ದೀರಿ. ಮತ್ತೊಂದು ರಾಮ್ಸರ್ ಸೇಟ್ ಮೊನ್ನೆ ಮಾಡಿದ್ರು. ಎಷ್ಟದ ರಾಮ್ಸರ್ ಸೇಟ್? 101. 101 ಯಾವುದು? ಗ್ಲಾಸ್ ಸರೋವರ. ಎಲ್ಲಿ ಬರುತ್ತೆ? ಅರುಣಾಚಲ ಪ್ರದೇಶದಲ್ಲಿ. ಹೌದಾ? 100ನೇದು ಯಾವುದು? ಜಯಪ್ರಕಾಶ್. ಯಾವ ರಾಜ್ಯ? 99ನೇದು ಏನ? 98. ಅವನು ಏನು ಕೇಳ್ತಾನೆ ಗೊತ್ತಾ? 97, 98, 99, 100 ಇವುಗಳನ್ನು ಹೊಂದಿಸಿ ಬರಿ ಅಂತ ಕೊಟ್ಬಿಡ್ತಾನೆ. ಅದು ಕರೆಕ್ಟ್ ಅವ್ನು ಹೇಳ್ತಾ ಇರೋದು. ನಮ್ಗೆ ಅಲ್ಲಿ ಒಂದು ಗೊತ್ತಿದಲ್ವಾ, ಹೊಡೆದು ಹಾಕೊಂಡ್ಬಿಡ್ತೀನಿ. ಅಲ್ಲಿ ನಾವು ಒಂದೇ ಗೊತ್ತಿದ್ರೆ ಅದೇ ಎಕ್ಸಾಮಲ್ಲಿ ಸ್ಟ್ರಾಟಜಿ ಯೂಸ್ ಮಾಡಬೇಕು. ನಮಗೆಲ್ಲ ಗೊತ್ತಾಗಬೇಕಂತೆಲ್ಲ ಸರ್. ಗೊತ್ತಿದ್ದನ್ನು ಏನು ಮಾಡಬೇಕು? ಈಗ ನಮಗೆ ಅಡಿಗೆ ಮಾಡಕ್ಕೆ ಬರುತ್ತೆ. ನನಗೇನು ಮಾಡಕ್ಕೆ ಬರ್ತೀರಿ? ಅಡಿಗೆ ಮಾಡಕ್ಕೆ ಬರುತ್ತೆ. ನನಗೆ ಚಿಕನ್ ತಂದು ಕೊಟ್ಟರೆ ಚಿಕನ್ ಮಾಡ್ತೀನಿ. ಚಿಕನಲ್ಲಿ ಏನೇನು ಬೇಕು ಎಲ್ಲ ಅದರೊಂದು ಚೂರು ವ್ಯತ್ಯಾಸ ಮಾಡ್ಬೇಕು ಅಷ್ಟೇ. ಚಿಕನ್ ಸಾಂಬಾರು ಮಾಡ್ಬೇಕು, ನೀರು ಜಾಸ್ತಿ ಹಾಕ್ಬಿಡೋದು. ಹೌದಾ? ಚಿಕನ್ ಏನು ಮಸಾಲ ಮಾಡ್ಬೇಕಂದ್ರೆ ನೀರು ಕಡಿಮೆ ಹಾಕೋದು. ಈ ಥರ ನೀವು ಮಾಡುವ ಕಲೆ ನಿಮ್ಗೆ ಗೊತ್ತಿರ್ಬೇಕು ಎಕ್ಸಾಮಲ್ಲಿ. ಅದು ಬಿಟ್ಟು ಚಿಕನ್ ಸಾಂಬಾರು ಕೇಳಿದ್ರೆ ಬ್ಯಾರ್ಲಗಡ್ಲೆ ನೀರು ಹಾಕೋದು, ಚಿಕನ್ ಕುರ್ಮಾ ಕೇಳಿದ್ರೆ ಹಾಕೋದು, ಹಂಗಾಗಲ್ಲ. ಸೊ ಅಂಥ ಎಕ್ಸಾಮಲ್ಲಿ ನೀವು ಸ್ಟ್ರಾಟಜಿ ಯೂಸ್ ಮಾಡಿದರೆ ಎಕ್ಸಾಮ್ ಪಾಸ್ ಆಗ್ತೀರಾ. ಓಕೆ, ಲಾಸ್ಟ್ನದು ಯಾವುದ್ರಿ? ಡ್ಯಾನಿಸ್
ಸೊ ಇದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಡ್ಯಾನಿಸ್ ಅಂದಾಗ ಇಂಥವೆಲ್ಲ ಹೊಸದಾಗಿ ಕೇಳ್ಬಿಡ್ತಾನೆ. ಡ್ಯಾನಿಸ್ ಕೇಳ್ಬಿಟ್ರೆ ಎಸ್ಪೆಷಲಿ ನಮ್ಮ ಡೆನ್ಮಾರ್ಕ್ ಭಾಗದಲ್ಲಿ ಕಂಡು ಬರುವಂಥದ್ದು ಡ್ಯಾನಿಸ್. ಓಕೆ, ಯಾವುದು? ಒಂದನೇದು ಬಾಲ್ಟಿಕ್ ಮತ್ತು ಇನ್ನೊಂದು ಉತ್ತರ ಅಮೆರಿಕ ಸಂಪರ್ಕಿಸುವಂಥದ್ದು ಜಲಸಂಧಿ. ಯುರೋಪಿನ ಇಂಧನ ಭದ್ರತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುವಂಥದ್ದು. ವಾರ್ಷಿಕವಾಗಿ 70,000ಕ್ಕೂ ಹೆಚ್ಚು ಹಡಗುಗಳು ಮಾರ್ಗದಲ್ಲಿ ಸಾಗಣೆಯುವಂಥದ್ದು. ಎಸ್ಪೆಷಲಿ ರಷ್ಯಾ ದೇಶದಿಂದ ಎಲ್ಲಿವರೆಗೂ ರೀ? ಯುರೋಪ್ ರಾಷ್ಟ್ರಗಳ ನಡುವೆ ಈ ಮಾರ್ಗದ ಮೂಲಕ ತೈಲ ಪೂರೈಕೆ ಮಾಡುವಂಥದ್ದು. ಸೊ ಇಲ್ಲಿ ಎಸ್ಪೆಷಲಿ ನ್ಯಾಟೋದ ಕಾರ್ಯತಂತ್ರಗಳು ಎಲ್ಲ ದೃಷ್ಟಿಕೋನಗಳು ಇಲ್ಲಿ ಮಾಡ್ತೀವಿ. ನ್ಯಾಟೋ ಅಂದ್ರೆ ಏನಂತ ಗೊತ್ತೈತಲ್ಲ, ಹೌದಾ? ನ್ಯಾಟೋ ಅಂತಂದಾಗ ನಾನು ಕ್ಲಾಸಲ್ಲಿ ಮಾಡಿದ್ದೀನಿ. ಯಾವುದು? ನ್ಯಾಟೋ. ಈ ನ್ಯಾಟೋ ಅಂದ್ರೆ ಏನ್ರಿ? ನಾರ್ತ್ ಟ್ರೆಂಟ್ ಅಟ್ಲಾಂಟಿಕ್. ಸೊ ಈ ನ್ಯಾಟೋ ಏನಿದೆ ಉತ್ತರ ಅಟ್ಲಾಂಟಿಕ್ ಒಂದು ಆರ್ಗನೈಸೇಷನ್ ಇದೆಯಲ್ಲ, ಅದ್ರ ಎಲ್ಲ ನ್ಯಾಟೋ ಕಾರ್ಯತಂತ್ರಗಳ ದೃಷ್ಟಿಯಲ್ಲಿ ಇದನ್ನು ಮಹತ್ವದ ಪಾತ್ರ ವಹಿಸುವಂಥ ಯಾವುದಪ್ಪ ಜಲಸಂಧಿ ಅಂತ ಕೇಳಿದ್ರೆ ಯಾವ್ದ್ರಿ? ಡ್ಯಾನಿಶ್ ಜಲಸಂಧಿ. ಡ್ಯಾನಿಶ್ ಜಲಸಂಧಿ. ಹೀಗೆ ನಿಮಗೆ 13 ಜಲಸಂಧಿಗಳ ಬಗ್ಗೆ ನಿಮಗೆ ಪ್ರಜಾವಾಣಿಯಲ್ಲಿ ಬಂದಂಥ ಒಂದು ಆರ್ಟಿಕಲಲ್ಲಿ ಈ ಒಂದು 13 ಜಲಸಂಧಿಗಳ ಬಗ್ಗೆ ಒಂದು ಸಾರಿ ನಿಮಗೆ ಗೊತ್ತಿರಬೇಕು. ಒಂದು ಸಾರಿ ನಿಮಗೆ ಇದರ ಬಗ್ಗೆ ಓದ್ಕೊಳ್ಳಿ. ಪಕ್ಕಾ ಕ್ವಶನ್ಸ್ ಕೇಳ್ತಾರೆ. ಇವನ್ನು ಹೊರತುಪಡಿಸಿ ಮತ್ತೆ ಕೆಲವು ಜಲಸಂಧಿಗಳಿದ್ದಾವೆ, ಮತ್ತೊಂದು ಬೇರೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಕೂಡ ನಿಮಗೇನು ಮಾಡಬೇಕು, ಈ ಜಲಸಂಧಿಗಳ ಬಗ್ಗೆ ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಇಲ್ಲಿ ಆಲ್ರೆಡಿ ಎಕ್ಸಾಮಿಗೆ ಕ್ವಶನ್ಸ್ಗಳು ಕೇಳಿದ್ದಾರೆ. ಏನಂತ ಕೇಳಿದಾರಪ್ಪ ಅಂತಂದಾಗ ಇಲ್ಲಿ ಹರ್ಮುಜ್ ಜಲಸಂಧಿ ಅಂತ ಕೇಳಿದ್ದಾರೆ. ಹರ್ಮುಜ್ ಜಲಸಂಧಿ ಬಗ್ಗೆ ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ಕೇಳಿದ್ದಾನೆ, ಹೌದಲ್ವಾ? ಈಗ ಮುಂದೆ ಅದ್ರ ಸ್ಟೇಟ್ಮೆಂಟ್ ಬೇರೆ ಥರನೇ ಕೇಳ್ತಾನೆ, ಹುಷಾರಾಗಿರ್ರಿ. ಸೊ ಹಾಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ತೊಗೋತೀನಿ ಒಂದು 5 ನಿಮಿಷ.